ತಂದೆಯಾದರೆ ಕಾಯ್ದು ಕಾಪಾಡಿದವರಿಗೆ ನಮ್ಮನ್ನು ಒಂದು ಜೀವಿತರ ಸಂಖ್ಯೆಲಿಟ್ಟು ಎಣಿಸಿದಕ್ಕಾಗಿ ಧನ್ಯವಾದ ತಂದೆ. ತಂದೆಯಾದ ಬೇರೆ ಅಯೋಗ್ಯರು ಅಲ್ಪರು ಆದಂಥ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ ಈ ಆನ್ಲೈನ್ ಮುಖಾಂತರವಾಗಿ ತಂದೆ ನಿನ್ನ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ಕೇಳಕ್ಕೆ ನಮ್ಮೆಲ್ಲರಿಗೆ ಒಟ್ಟುಗೂಡಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ನಿಮ್ಗೆ ಸಹಾಯ ಮಾಡೋವರಿಗೆ ತಂದೆ. ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಬರಲಿಕ್ಕೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡುತ್ತಂದೆ. ಇವತ್ತು ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಸಹ ಬೇಡ್ಕೊಂಡ್ರು ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೆ ಈ ಪ್ರಸನ್ನತೆ ನಿಮ್ಮ ಕೂಟದಲ್ಲಿದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳೋದಕ್ಕಾಗಿಯೂ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮ ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಆಮೇನ್. ಹಲೋ ಬ್ರದರ್, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಕ್ಲಿಯರ್ ಇದ್ದಾರೆ. ಮತ್ತೊಂದು ಬಾರಿ ಕಟ್ ಆಯ್ತ್ರಿ. ಇರ್ಬೋದ್ರ? ಇಲ್ಲ ಕೇಳವಲ್ರಿ. ಅದ ಕಟ್ ಅವ್ರದ್ದೇನು ಅವಾಜ ಬರ್ಬೋದು. ಪಾಠಕ್ಕೆ ಹೋಗ್ತೀರಾ? ಶೋಭಾ ಸಿಸ್ಟರ್ ಹೋಗ್ತೀರಾ ಇವತ್ತಿನ ಪಾಠಕ್ಕೆ? ಸಿಸ್ಟರ್ ನಮಸ್ತೆ. ಕೆಮ್ಮಿದೆ ಸಿಸ್ಟರ್. ಶೋಭಾ ಸಿಸ್ಟರ್ ಹೋದ್ರಿ. ಸಿಸ್ಟರ್ ಯಾವ್ದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದಿರಲ್ಲ ಅದ? ಇಲ್ಲ ರೀ, ಅಲ್ಲ ಈ ಪೂರ್ತಿ ಪಾಠಕ್ಕೆ ಹೋಗ್ರಿ. ಯಾರಾದ್ರೂ ಒಬ್ರು ಓದ್ಬೇಕಂತ ಓದ್ರಿ. ಸಿಸ್ಟರ್, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಹಾ, ಚೆನ್ನಾಗಿ ಕೇಳ್ತೈತ್ರಿ. ಅಲ್ಲ ವಾಯ್ಸ್ ಜನರು ಸ್ವಲ್ಪ ಎಕೋ ಬರ್ತಾ ಇತ್ತು ಬ್ರದರ್. ಅದೇ ನೋಡ್ದೆ. ಸಿಸ್ಟರ್, ಈ ವಾಕ್ಯ ಓದ್ರಿ. ವಾಕ್ಯ ಓದಿ ಸಿಸ್ಟರ್. 64:8.
64:8. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ. ನಾವು ಜೇಡಿ ಮಣ್ಣು, ನೀನು ಕುಂಬಾರ. ನಾವೆಲ್ಲರೂ ನಿನ್ನ ಕೈಕೆಲಸವೇ. ನೋಡಿದ್ರ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ನಾವು ಓದುವಾಗ ಇಲ್ಲಿ ಯಾರು ಈ ವಾಕ್ಯವನ್ನು ಹೇಳೋದು ಅಂತ ಕೇಳಿದ್ರೆ, ಆದರೆ ಈಗ ಓ ಕರ್ತನೆ ಅಂತ ಹೇಳುತ್ತಾರಂತೆ. ನಮ್ಮ ತಂದೆಯು ನೀನೇ, ನಮ್ಮ ಒಂದು ಏನಂತ ಕೇಳಿದ್ರೆ ಕುಂಬಾರವಾಗಿದ್ದೀರಾ, ನಾವು ಎಲ್ಲರೂ ನಿಮ್ಮ ಕೈಗೆ ಕಳಿಸ ಅಂತ ಈ ವಾಕ್ಯವನ್ನು ಓದ್ತೀವಿ. ಸಹೋದರ ಸಹೋದರಿಯರೇ, ಈ ಯೆಶಾಯದಲ್ಲಿ 60ನೇ ಅಧ್ಯಾಯ ನೋಡ್ಬೇಕಾದ್ರೆ ಈ 61, 62 ಎಲ್ಲ ಯೆಶಾಯದೆಲ್ಲ ಒಂದು ಪ್ರವಾದನೆಯನ್ನು ವಾಕ್ಯಗಳು ಎಲ್ಲ ಆ ಒಂದು ಅಧ್ಯಾಯ ಕೂಡ ಆ ಒಂದು ಪ್ರವಾದನೆಯ ಒಂದು ಹೇಳುವ ಒಂದು ವಾಕ್ಯಗಳು ಅಂತ ಹೇಳ್ತೀವಿ. ಈ ವಾಕ್ಯ ಯಾವಾಗ ಹೇಳೋದು ಅಂತ ಕೇಳಿದ್ರೆ ಇವತ್ತು ಹೇಳುವ ಒಂದು ವಾಕ್ಯ ಅಲ್ಲ. ಲೋಕದಲ್ಲಿ ಎಲ್ಲಾ ದೇವರನ್ನು ಅವರ ಮಹಿಮೆಯನ್ನು ತಿಳಿದ ಮೇಲೆ ಅವರೇಪ ನಮ್ಮ ಕೈ ಕೆಲಸ, ಅವರೇ ನಮ್ಮ ಸೃಷ್ಟಿಗರು ಅಂತ, ಕರ್ತನು ಅಂತ ಎಲ್ಲರಿಗೂ ಗೊತ್ತಾದ ಮೇಲೆ ಆ ದೇವರ ರಾಜ್ಯದಲ್ಲಿ ಮಕ್ಕಳೆಲ್ಲ ಹೇಳ್ತಾರಂತೆ. ಏನಂತ ಕೇಳಿದ್ರೆ, ದೇವರೇ ನೀವೇ ಕುಂಬಾರ, ನಾವೆಲ್ಲರೂ ನಿಮ್ಮನ್ನ ಕೈ ಕೆಲಸ ಅಂತ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದೇವರನ್ನ ಮಹಿಮೆ ಪಡಿಸ್ತಾರೆ ಅಂತ ಸಹೋದರ ಸಹೋದರಿಯರೇ ನಾವು ಈ ವಾಕ್ಯನ ನೋಡ್ತಾರೆ. ಸೊ ಹಾಗಿರುವಾಗ ಬರುವ ರಾಜ್ಯದಲ್ಲಿ ಎಲ್ಲರೂ ದೇವರ ಮಹಿಮೆ, ಅವರ ಸೃಷ್ಟಿ ಎಲ್ಲ ಅರ್ಥ ಮಾಡಿದುಕೊಂಡ ಮೇಲೆ ಅವ್ರು ಈ ಮಾತನ್ನ ಹೇಳ್ತಾರೆ ಅಂತ ಯೆಶಾಯವನ್ನು ಬರೆದಿರೋದಂತ ನೋಡ್ತೀವಿ. ಹಾಗಾದ್ರೆ ಈ ಒಂದು ವಾಕ್ಯ ಆಧಾರವನ್ನು ಓದಿದ ಮೇಲೆ ನಮಗೆ ಈ ಪಾಠದ ಹೆಸರು ಏನಂತ ನಮ್ಗೆ ಗೊತ್ತಿರ್ತದೆ ಏನ್ರಿ? ಅನೇಕ ನಿಮಗೆ ಒಂದು ಪ್ರಶ್ನೆಗಳು ಈ ವಾಕ್ಯಗಳೆಲ್ಲ ಇರ್ತದೆ. ಈಗ ಸಹೋದರ ಸಹೋದರಿಯರೇ, ಈ ವಾಕ್ಯ ಓದಿದ ತಕ್ಷಣ ನಮ್ಮ ಪಾಠ ಏನು ಅಂತ ನಿಮ್ಗೆಲ್ಲ ಗೊತ್ತಿರ್ತದೆ. ಏನ್ರಿ ಪಾಠ? ಕುಂಬಾರನು ಜೇಡಿ ಮಣ್ಣು ಅಂತ. ಕುಂಬಾರ. ಹೌದು ನೋಡ್ರಿ, ಕುಂಬಾರನು ಜೇಡಿ ಮಣ್ಣು ಅಂತ ಹೇಳಿ ಪಾಠ. ಈ ಪಾಠ ಅನೇಕ ಪಾಠ ಬಂದು ಬೇಸಿಕ್ ಆಗಿ ಅನೇಕರು ಬೇರೆ ಬೇರೆ ಒಂದು ವಿಧದಲ್ಲಿ ಮಾತಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಆದ್ರೆ ಸಹೋದರ ಸಹೋದರಿಯರೇ, ಈ ವಾಕ್ಯ ನಮಗೆ ಯಾವ ತರ ಹೋಲಿಕೆ ಆಗ್ತದೆ, ಯಾವ ತರ ಅಂತ ಹೇಳಿದ್ರೆ, ಇವಾಗ ನಾವು ನೋಡ್ರಿ, ಆ ಕುಂಬಾರ ತಂದೆಯ ದೇವರಂತೆ, ಯೆಹೋವ ದೇವರಂತೆ, ಆ ಜೇಡಿ ಮಣ್ಣು ನಾವು ಅಂತ ಹೇಳಿ ನಾವೆಲ್ಲ ಅವರ ಕೈ ಕೆಳಿಸ್ತಾ ಅಂತ ಹೇಳಿ ಸಹೋದರ ಸಹೋದರಿಯರೇ ಇಲ್ಲಿ ನಾವು ನೋಡ್ಬೇಕಾದ್ರೆ ಆ ವಾಕ್ಯವನ್ನು ನಾವು ಓದಿದ್ದಂತ ನೋಡ್ತೀವಿ. ಹಾಗಿರುವಾಗ ಇದು ಯಾವಾಗ ಅಂತ ನಾವು ನೋಡಿದ್ದಂತ ಕೇಳಿದ್ರೆ, ಬರುವ ರಾಜ್ಯದಲ್ಲಿ ಅವರು ಕೈ ಕೆಳಿಸದಾಗಿ ಇರುವ ಎಲ್ಲಾ ಮಕ್ಕಳು ಇರ್ತಾರೆ. ಆದ್ರೆ ಈಗ ಸಹೋದರ ಸಹೋದರಿಯರೇ, ಈಗ ಯಾರು ತನ್ನ ಕೈ ಕೆಲಸದಲ್ಲಿ, ತನ್ನ ದೇವರ ಕೈ ಕೆಲಸದಲ್ಲಿ ಯಾರು ಅವರು ಲೋಕದವರು ಯಾರು ಇಲ್ಲ. ಹಾಗಿರುವಾಗ ಅವರ ಕೈ ಕೆಲಸದಲ್ಲಿ ಯಾರಪ್ಪ ಇರ್ತಾರೆ ಅಂತ ಹೇಳುವಾಗ ಈಗ ಈ ಮಾತು ಯಾರಿಗೆ ಹೋಲಿಕೆ ಆಗ್ತದೆ, ಈ ಮಾತು ಯಾರಿಗ ಮಾತ್ರವೇ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ಈಗ ತಂದೆಯ ದೇವರು ಮತ್ತೆ ಕ್ರಿಸ್ತನ ಕೈಯಲ್ಲಿ ಒಂದು ಜೇಡಿ ಮಣ್ಣಾಗಿ ನಾವು ಇರ್ತೀವಿ. ನಾವು ಈಗಲೇ ನಾವು ಏನ್ ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಕರ್ತನೇ ನೀವೇ ನಮ್ಮ ಕುಂಬಾರನು, ನಾವೆಲ್ಲ ಜೇಡಿ ಮಣ್ಣು ಅಂತ ನಾವು ಒಪ್ಪಿಸಿಕೊಡ್ಬೇಕಂತೆ. ಹಾಗಾದ್ರೆ ಜೇಡಿ ಮಣ್ಣು ಕುಂಬಾರ ಅಂತ ಹೇಳುವ ಸಹೋದರ ಸಹೋದರಿಯರೇ, ಅದಕ್ಕೆ ಒಂದು ವಾಕ್ಯ ಕೂಡ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾವು ಕ್ರಿಸ್ತನಲ್ಲಿ ಈಗ ಏನಾಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಒಂದು ವಾಕ್ಯ ನೋಡ್ರಿ, ಎಬೇಸಿಯ 2ನೇ ಅಧ್ಯಾಯ 10ನೇ ವಾಕ್ಯ. ಎಬೇಸಿಯ 2:10ನೇ ವಾಕ್ಯ. ಓದನ ಸಿಸ್ಟರ್. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ನೋಡಿದ್ರ ಸಹೋದರ, ನಾವು ಅವರ ಒಂದು ಕೈ ಕೆಲಸದ ನಿರ್ಮಾಣ ಅಂತ ಹೇಳ್ತಾರೆ. ನಾವೆಲ್ಲ ಅವರ ಕೈ ಕೆಲಸದ ನಿರ್ಮಾಣ ಅಂತ ಹೇಳುವಾಗ ಕ್ರಿಸ್ತ ಯೇಸುನಲ್ಲಿ ನಾವು ಸೃಷ್ಟಿಲ್ಪಡ್ತಾ ಇದ್ದೀವಿ ಸಹೋದರ ಸಹೋದರಿಯರೇ. ಈಗ ನೋಡ್ರಿ, ಸೃಷ್ಟಿಲ್ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವ ತರ ಅಂತ ಕೇಳಿದ್ರೆ, ಅವರು ಕುಂಬಾರವಾಗಿದ್ದಾರೆ, ನಾವು ಏನಾಗ್ತಿದ್ದೀರಿ ಅಂತ ಕೇಳಿದ್ರೆ ಅವರ ಕೈ ಕೆಲಸಕ್ಕೆ ನಾವು ಅವರ ನಿರ್ಮಾಣವಾಗಿದ್ದೀವಿ ಅಂತ ನೋಡ್ತೀವಿ ಸಹೋದರ. ಹಂಗಾದ್ರೆ ಈಗ ಈಗಿರುವ ಕಾಲದಲ್ಲಿ
ತಂದೆ ದೇವರು ಈಗ ಕುಂಬಾರ, ನಾವು ಅವ್ರ ಕೈ ಕೆಲಸದ ಒಂದು ಜೇಡಿ ಮಣ್ಣಾಗಿ ಇದ್ದೀರಿ. ಇವಾಗ ನಮ್ಮ ಕೆಲಸ ಇವಾಗ ನೋಡ್ರಿ, ಲೋಕದಲ್ಲೆಲ್ಲ ಈಗ ನಮ್ಮನ್ನು ಕ್ರಿಸ್ತನಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇದು ಬಹಳ ಮುಖ್ಯವಾಗಿ ಕೆಲವು ವಿಷಯಗಳನ್ನ ಕೂಡ ನಾವು ನೋಡ್ಬೋದು. ಹಾಗಾದ್ರೆ ನಾವು ಈ ಕುಂಬಾರ ಮತ್ತೆ ಈ ಜೇಡಿ ಮಣ್ಣನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಬಹಳ ಸುಲಭವಾಗಿರ್ತದೆ. ಅದು ಇಲ್ಲಿ ನಾವು ನೋಡುವ ವಿಷಯಗಳಲ್ಲ. ಆದ್ರೆ ಆ ದೇವರ ಒಂದು ವಾಕ್ಯದಿಂದ ನಾವು ಹೋಗಿ ಅದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಅನೇಕ ವಿಷಯ ನಮಗೆ ಅದರ ಆ ಒಂದು ಇತಿಹಾಸವನ್ನು ಗೊತ್ತಿರಬೇಕಾಗಿರ್ತದೆ, ಹಿಸ್ಟ್ರಿ ಗೊತ್ತಿರಬೇಕು. ಹಾಗಿದ್ರೆ ಯಾಕೆ ಈ ಒಂದು ಮಾತನ್ನ ಹೇಳಿದ್ರು, ನಾನು ಕುಂಬಾರ? ಎಲ್ಲರೂ ಹೇಳ್ತಾರೆ ಅವರು ಕುಂಬಾರವಾಗಿ ಇರೋದನ್ನು, ನಮಗೆ ಜೇಡಿ ಮಣ್ಣಾಗಿರೋದು. ಯಾಕೆ ಈ ಮಾತನ್ನ ತಂದೆ ದೇವರು ಈ ಒಂದು ಯೋಶಿಯ ಮುಖಾಂತರ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೊಂದು ಇತಿಹಾಸ ಇದೆ, ಒಂದು ಹಿಸ್ಟ್ರಿ ಇದೆ. ಹಿಸ್ಟ್ರಿ ಅಂತ ಕೇಳಿದ್ರೆ ಏನಪ್ಪಾ ಅರ್ಥ ಅಂತ ಕೇಳಿದ್ರೆ, ಈಗ ಕುಂಬಾರ ಕೆಲಸ ಮಾಡಿದಂತ ಜನ ಯಾರ್ರಿ ಅಂದ್ರೆ ಬೈಬಲ್ ಅಲ್ಲಿ ಫಸ್ಟ್ ಮೊದಲು ಕುಂಬಾರ ಕೆಲಸ ಮಾಡಿದ್ದಂತ ಯಾರ್ರಿ ಮಾಡ್ತಾ ಇದ್ರು? ಯಾರಾದ್ರೆ ಉತ್ತರ ಕೊಡ್ತೀರಾ ಅದಕ್ಕೆ? ಸಹೋದರಿಯರೇ, ಏನ್ ಬ್ರದರ್ ಇನ್ನೊಂದ್ಸಲ ಕೇಳ್ರಿ ಬ್ರದರ್. ಬ್ರದರ್ ಕ್ವಶನ್ ಏನ? ಕುಂಬಾರರಾಗಿ ಇವಾಗ ಕುಂಬಾರವಾಗಿ ಕೆಲಸ ಮಾಡಿದ್ದಂತ ಯಾರ್ರಿ ಮಾಡ್ತಿದ್ರು? ಯಾರ್ರಿ ಈ ವಿಷಯ ಈ ಒಂದು ಕೆಲಸವನ್ನು ಮಾಡ್ತಿದ್ದು ಯಾರು? ಅವ್ರು ಬ್ರದರ್ ಅವ್ರು ಕುಂಬಾರ ಅಂತ ಕರೀತಾರೆ ಬ್ರದರ್, ಅವರೇ ಮಡಿಕೆ ಮಾಡೋದು. ಯಾರು ಅವರು? ಎಲ್ಲಿ ಮಾಡಿದ್ರು? ಅದೇ ಯಾರು ಮಾಡ್ತಿದ್ರು? ಬೈಬಲ್ ಅಲ್ಲಿ ಯಾರು ಮಾಡ್ತಿದ್ರು? ಈ ದೇವ್ರು ಮಾಡ್ತಾರೆ. ಅಲ್ಲ ಅಲ್ಲ ಇವ್ರು ಬ್ರದರ್ ಇಟ್ಟಿಗೆ ಕೆಲಸ ಮಾಡ್ತಾರಲ್ಲ ಅವ್ರ. ಯಾರು? ಅವ್ರಿಗೆ ಕುಂಬಾರ ಅಂತ ಕರೀತಿದ್ರೆ ಇಸ್ರೇಲ್ ಜನರು ಮಾಡ್ತಾ ಇದ್ರು ಬ್ರದರ್. ಹೌದಾ? ಕರೆಕ್ಟ್. ಯಾರು ಮಾಡ್ತಿದ್ರು ಅಂತ ಕೇಳಿದ್ರೆ ಇಸ್ರೇಲ್ ಜನರು ಮಾಡ್ತಿದ್ರು ಅಂತ ನೋಡ್ತೀವಿ. ಎಲ್ಲಿಗೆ? ಕೀರ್ತನೆ 81ನೇ ಅಧ್ಯಾಯ 5 ಮತ್ತೆ 6 ವಾಕ್ಯ ಓದೋಣ. ಶೋಭಾ ಸಿಸ್ಟರ್ ಓದ್ತೀರಾ? ಇಲ್ಲ ಸಿಸ್ಟರ್, ಓದಿ, ನಾನು ಹೊರಗಡೆಯಿಂದ ಕೇಳ್ತಾ ಇದ್ದೀನಿ. ಹೌದ್ರಾ? ಕೀರ್ತನೆಗಳು 81, 5, 6 ಓದ್ರಿ. ನಾನು ತಿಳಿಯದ ಭಾಷೆಯನ್ನು ಕೇಳಿದ ಐಗುಪ್ತ ದೇಶದಲ್ಲೆಲ್ಲ ಆತನು ಹೊರಟಾಗ ಅದನ್ನು ಯೋಸೇಫನಲ್ಲಿ ಸಾಕ್ಷಿಯಾಗಿ ನೇಮಿಸಿದನು. 6ನೇ ವಾಕ್ಯ. ಅವನ ಹೆಗಲಿನಿಂದ ಹೊರೆಯನ್ನು ತೊಲಗಿಸಿದನು, ಅವನ ಕೈಗಳು ಪುಟ್ಟಿಗಳಿಂದ ಬಿಡುಗಡೆ ಹೊಂದಿದವು. ನೋಡಿದ್ರ? ಹಂಗಾದ್ರೆ ಇಸ್ರೇಲ್ ಮಕ್ಕಳು ಯಾವಾಗ ಹದಿನರಾಗಿ ಕೆಲಸ ಮಾಡ್ತಿದ್ರು, ದಾಸರಾಗಿ ಕೆಲಸ ಮಾಡ್ತಿದ್ರು, ಅವ್ರ ಮೇಲೆ ಇದ್ದಿದ್ದಂತ ಒಂದು ತೂಕ ಏನಿತ್ತು ಅಂತ ಕೇಳಿದ್ರೆ ಇವ್ರು ಪುಟ್ಟಿಗಳಿಂದ ಇವ್ರನ್ನ ಬಿಡುಗಡೆ ಮಾಡಿದ್ರಂತೆ ಅಂತ ಹೇಳುವಾಗ ಏನಂತ ಅರ್ಥ ಅಂತ ಕೇಳಿದ್ರೆ, ಇಸ್ರೇಲ್ ಮಕ್ಕಳಲ್ಲಿ ನಾವು ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಬರೀ ಅವ್ರು ಇಟ್ಟಿಗೆ ಮಾತ್ರ ಮಾಡ್ಕೊಂಡು ಬಂದಿದ್ರು ಅಂತ ನಾವು ತಿಳ್ಕೊಂಡಿರ್ತೀರಿ ಸಹೋದರಿಯರೇ. ಆದ್ರೆ ಸಹೋದರಿಯರೇ, ಇವ್ರು ಇಟ್ಟಿಗೆ ಮಾತ್ರ ಮಾಡ್ತಿಲ್ಲ, ಇವರೆಲ್ಲ ಇಟ್ಟಿಗೆಗಳು ಮಾಡಿದ್ರೆ ಕೂಡ ಒಂದು ಗೋತ್ರ ಮಾತ್ರ ಅವರು ಪುಟ್ಟಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ರಂತೆ ಅಂತ ಹೇಳಿದ್ರೆ ಅವರು ಕುಂಬಾರ ಕೆಲಸಗಳನ್ನು ಮಾಡ್ತಿಕೊಂಡು ಬಂದಿದ್ರಂತೆ. ಈಗ ನೋಡ್ರಿ, ಯೋಶೋಪಿನ ಬಂದಿರುವ ಅವರ ಸಂತತಿಯಲ್ಲಿ ಈಜಿಪ್ತಿಂದ ಬಂದಿರುವ ಅವರು ಮಾಡ್ತಿದ್ದಂತ ಕೆಲಸ ಏನು ಅಂತ ಕೇಳಿದ್ರೆ ಅವರು ಕುಂಬಾರ ಕೆಲಸವನ್ನು ಮಾಡ್ತಿದ್ರು, ಪುಟ್ಟಿಗಳಿಂದ ಅವ್ರನ್ನ ಬಿಡುಗಡೆ ಹೊಂದಿದ್ರು ಅಂತ ವಾಕ್ಯ ಹೇಳ್ತಾ ಇದೆ. ಹಂಗಾದ್ರೆ ಇವ್ರು ಏನ್ ಕೂಡ ಕೆಲಸ ಮಾಡ್ತಿದ್ರು ಅಂತ ಕೇಳಿದ್ರೆ ಪುಟ್ಟಿಗಳ ಕೆಲಸ ಮಾಡ್ತಿದ್ರು ಅಂತ ನಾವು ಕ್ಲಿಯರ್ ಆಗಿ ನೋಡ್ತೀವಿ. ಸರಿ, ಏನೇ ಕೂಡ ಇಟ್ಟಿಗೆ ಅಂತ ಮಾಡ್ತಿದ್ರು ಕೂಡ ಈ ಪುಟ್ಟಿ ಮಾಡುವ ಕೆಲಸ ಮಾಡ್ತಿದ್ರು, ಒಂದು ಕುಂಬಾರ ಕೆಲಸ ಮಾಡಿದಂತ ಒಂದು ಗೋತ್ರ ಇತ್ತು. ಯಾವ ಗೋತ್ರ ರೀ ಅದು? ನೋಡೋಣ. ಯಾರು? ಯಾರೋ ಸಿಸ್ಟರ್ ಹೇಳಿದ್ರು. ಯಾರು? ಯೆಹೂದ್ಯ ಗೋತ್ರ. ಯೂದ ಗೋತ್ರನ? ಯೆಹೂದ ಗೋತ್ರವನ್ನು ಮಾಡಿದ್ರ ಅಂತ ಕೇಳಿದ್ರೆ ಓದೋಣ ಸಿಸ್ಟರ್. ಅದರಲ್ಲಿ ನೋಡಿ, 1 ಪೂರ್ವಕಾಲದಲ್ಲಿ 4ನೇ ಅಧ್ಯಾಯ 23 ವಾಕ್ಯ ಫಸ್ಟ್ ಓದ್ರಿ. 4:23 ಎಷ್ಟು? 1 ಕೊರಿಂಥ ಬ್ರದರ್?
ಒಂದು ಕೊರಿಂಥಿ ಅಲ್ಲ, ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ. ಒಂದು ಪೂರ್ವಕಾಲ. 4ನೇ ಅಧ್ಯಾಯ 23ನೇ ವಾಕ್ಯ. ಇವರೇ ಕುಂಬಾರರು, ಇವರು ಗಿಡಗಳ ಕೆಳಗೂ ಬೇಲಿಯ ಅಂಚಿನಲ್ಲಿಯೂ ವಾಸವಾಗಿರುವವರು. ಅಲ್ಲಿ ಅವರು ಅರಸನ ಕೆಲಸಕ್ಕೋಸ್ಕರ ವಾಸವಾಗಿದ್ದರು. ನೋಡಿದ್ರ, ಹಂಗಾದ್ರೆ ಇವರು ಕುಂಬಾರರು, ಇವರು ಅರಸನ ಕೆಲಸವಾಗಿ ಇವರು ಮಾಡ್ತಿದ್ರಂತೆ. ಇವರು ಕುಂಬಾರರು ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಇವರೇ ಕುಂಬಾರರು ಅಂತ ಹೇಳ್ತಾರೆ. ಯಾರಪ್ಪ ಇವರು ಕುಂಬಾರರು ಅಂತ ಹೇಳುವಾಗ ಅದರಲ್ಲೇ 21 ನೋಡ್ರಿ, ಕೆಳಗೆ 21ನೇ ವಾಕ್ಯ ಹೋದ್ರಿ ಯಾರಂತ ಗೊತ್ತಾಗ್ತದೆ ನೋಡ್ರಿ. ಯೆಹೂದನ ಮಗನಾದ ಶೇಲನ ಕುಮಾರರು, ಲೇಹ್ಯದ ತಂದೆಯಾದ ಏರನು, ಮೇರೆಷದ ತಂದೆ ಸಾಕು. ಯೆಹೂದರ ಕುಮಾರನು ಮಗನಾದ ಅಂತ ಶೇಲ ಅಂತ ಹೇಳುವಾಗ ಯೂದ ಕುಲದಲ್ಲಿ ಇದ್ದಿದ್ದಂತ ಮಕ್ಕಳು ಏನಾಗಿದ್ರು ಅಂತ ಕೇಳಿದ್ರೆ ಅವರು ಕುಂಬಾರ ಕೆಲಸಗಳನ್ನ ಮಾಡ್ತಿದ್ರು. ಸರಿ, ಇವಾಗ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇಸ್ರೇಲ್ ನೋಡ್ರಿ, ಹಿಸ್ಟ್ರಿ ಬೈಬಲಿನ ಒಂದು ಚರಿತ್ರೆ ನೋಡುವಾಗ, ಒಂದು ಹಿಸ್ಟ್ರಿ ನೋಡುವಾಗ ಕುಂಬಾರ ಕೆಲಸಗಳನ್ನು ಇಸ್ರೇಲ್ ಮಕ್ಕಳು ಮಾಡ್ತಿದ್ರು. ಅದ್ರಲ್ಲಿ ಇಸ್ರೇಲ್ ಮಕ್ಕಳಲ್ಲಿ ಎಲ್ಲರೂ ಕುಂಬಾರ ಕೆಲಸ ಮಾಡ್ತಿದ್ರ ಅಂತ ಕೇಳಿದ್ರೆ ಇಲ್ಲ. ಯಾರು ಮಾತ್ರ ಮಾಡ್ತಿದ್ರು ಅಂತ ಕೇಳಿದ್ರೆ ಒಂದು ಗೋತ್ರ ಮಾತ್ರ ಆ ಕುಂಬಾರ ಕೆಲಸ ಮಾಡ್ಕೊಂಡು ಬಂದಿದ್ರು. ಅವ್ರು ಯಾರಪ್ಪ ಅಂತ ಕೇಳಿದ್ರೆ ಅವರು ಯೆಹೂದ ಕುಲದ ಮಕ್ಕಳು ಅಂತ ನೋಡ್ತೀವಿ. ನೋಡಿ, ಯೂದ ಕುಲದ ಮಕ್ಕಳು ಅಂತ ಹೇಳುವಾಗ ಯೂದ ಕುಲದಲ್ಲಿ ಬರೋರು ಯಾರು ಬಂದ್ರು ಅಂತ ಕೇಳಿದ್ರೆ ಕ್ರಿಸ್ತನು ಯೂದ ಕುಲದಕ್ಕೆ ಬಂದಿದ್ರು. ಹಂಗಾದ್ರೆ ಏನೇ 12 ಗೋತ್ರ ಇದ್ರೆ ಕೂಡ ಸಹೋದರ ಸಹೋದರಿಯರೇ, 12 ಗೋತ್ರಲ್ಲಿ ಲೇವಿ ಇದ್ರೆ ಕೂಡ, ಅಲ್ಲಿ ಜೋಸಫ್ ಬೆಂಜಮಿನ್ ಎಲ್ಲ ಇದ್ರೆ ಕೂಡ ತಂದೆ ದೇವರು ಒಬ್ರ ಮೇಲೆ ಅವ್ರ ಮೇಲೆ ಬಹಳ ಇಂಟ್ರೆಸ್ಟ್ ನೋಡ್ತಾ ಇದ್ರು. ಅವ್ರನ್ನ ಯಾರಂತ ಕೇಳಿದ್ರೆ ಅದು ಯೂದ ಗೋತ್ರವೇ ಅಂತ ನೋಡ್ತೀವಿ. ಹಂಗಾದ್ರೆ ಎಲ್ಲರನ್ನು ಬಿಟ್ರೆ ಕೂಡ ಅವ್ರು ಯೂದ ಕುಲ ಮಾತ್ರ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡ್ ಬರ್ಬೇಕು ಅಂತ ಹೇಳಿ ತಂದೆಯ ದೇವರು ಈ ಯೂದ ಕುಲನ ಯಾರು ಚೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಹಾಕೊಂತಾರೆ. ಯಾಕಂದ್ರೆ ಕ್ರಿಸ್ತನು ಅದ್ರಲ್ಲಿ ಅವ್ರು ಹುಟ್ಟಬೇಕು. ಆಗಿರುವಾಗ ಸಹೋದರ ಸಹೋದರಿಯರೇ, ಈ ಯೂದ ಕುಲದಲ್ಲಿ ಇದ್ದಿದ್ದಂತ ಈ ಕುಂಬಾರ ಅಂತ ಹೇಳಿ ಇವರು ಮಾಡಿದಂತ ತಪ್ಪುಗಳು, ಅನೇಕ ವಿಷಯಗಳು, ಇಸ್ರಾಯೇಲ್ ಮಾಡಿದಂತ ತಪ್ಪುಗಳಲ್ಲಿ ಇವಾಗ ಏನಾದ್ರೂ ಒಂದು ಉದಾಹರಣೆ, ಯಾರಿಗಾದ್ರೆ ಒಂದು ಅಡ್ವೈಸ್ ಮಾಡ್ಬೇಕು ಅಂದ್ರೆ, ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಏನಾದ್ರೂ ಒಂದು ಅಡ್ವೈಸ್ ಮಾಡ್ಬೇಕಂದ್ರೆ ಅವ್ರಿಗೂ ಅರ್ಥ ಆದ ರೀತಿಯಲ್ಲಿ ನಾವು ಹೇಳ್ಬೇಕು. ಆಗ್ಲೇ ಅವ್ರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಅರ್ಥ ಆಗುತ್ತೆ. ನೋಡ್ರಿ, ಒಂದು ವೇಳೆ ಒಬ್ರು ಕಾರ್ಪೆಂಟರ್ ಆಗಿರ್ತಾರೆ, ಒಬ್ರು ಪೇಂಟರ್ ಆಗಿರ್ತಾರೆ, ಒಬ್ರು ಒಂದು ಡ್ರೈವರ್ ಆಗಿರ್ತಾರೆ. ಅವ್ರಿಗೆ ಅವ್ರು ಮಾಡುವ ಆ ಕೆಲಸ ಇದೆಯಲ್ಲ, ಆ ಕೆಲಸದ ಮೇಲೆ ಅವ್ರಿಗೆ ಮಾಡುವ ತಪ್ಪುಗಳನ್ನು ನಾವು ಹೇಳಿಕೊಟ್ರೆ ಅವಾಗ ಅದನ್ನ ತಿದ್ಕೊಂತಾರೆ. ಅವ್ರಿಗೆ ಬಹಳ ಸುಲಭವಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅಂತ ರೀತಿಯಲ್ಲಿ ಈಗ ನೋಡ್ರಿ, ಯೂದ ಕುಲವನ್ನು ಕರೆಸಿ ಅವ್ರಿಗೆ ಒಂದು ವಿಷಯ ಹೇಳ್ತಾರ್ರಿ. ಏನಂತ ಕೇಳುವಾಗ, ಯಾಕೆ ಕುಂಬಾರ ಅಂತ ಹೇಳ್ತಾರೆ? ತಂದೆಯ ದೇವರು ನಮ್ಮನ್ನ ಯಾಕೆ ಜೇಡಿ ಮಣ್ಣು ಅಂತ ಹೇಳ್ತಾರೆ ಅಂತ ಕೇಳಿದ್ರೆ, ಇವ್ರು ಮಾಡಿದಂತ ಕೆಲಸದಲ್ಲಿ ಇವ್ರು ಕೊಡುವ ಒಂದು ಪ್ರವಾದನೆ ಮಾತ್ರ ಅಲ್ಲ, ಅವ್ರಿಗೆ ಬಹಳ ಕಠಿಣವಾದ ವಿಷಯಗಳು ಕೂಡ ಅವ್ರಿಗೆ ಹೇಳೋದು ನೋಡ್ತೀವಿ. ಸರಿ, ಈಗಿರುವಾಗ ಈ ತರ ವಿಷಯಗಳು ಇರುವಾಗ ಈಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿ, ಇಸ್ರೇಲಿನ ಆ ಮಕ್ಕಳನ್ನ ಕರೆಸಿ ಯೆರೆಮೀಯ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಯೆರೆಮೀಯ ನೀನು ಏನು ಮಾಡು ಅಂತ ಕೇಳಿದ್ರೆ, ನೀನು ಹೋಗಿ ಫಸ್ಟ್ ಒಂದು ಕುಂಬಾರನ ಹತ್ರ ಹೋಗು ಅಂತ ಹೇಳೋದಂತ ನೋಡ್ತೀವಿ. ಅದನ್ನ ವಾಕ್ಯ ಓದನ ಸಿಸ್ಟರ್. ಯೆರೆಮೀಯ 18ನೇ ಅಧ್ಯಾಯ 1ರಿಂದ ಕೆಲವು ವಾಕ್ಯ, 1ರಿಂದ 6 ತನಕ ವಾಕ್ಯ ಓದ್ರಿ. 18ನೇ ಅಧ್ಯಾಯ 1ರಿಂದ ಓದ್ರಿ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದ್ದನು. ಓಕೆ, ಎಷ್ಟನೇ ವಾಕ್ಯ ತನಕ ಓದಿದ್ರಿ ಸಿಸ್ಟರ್ ನೀವು? ಬ್ರದರ್ 4ವರೆಗೂ. ಇವಾಗ ನೋಡ್ಬೇಕಾದ್ರೆ ನೋಡ್ರಿ, ಅಲ್ಲಿಗೆ ಏನಾಯ್ತು ಅಂತ ಕೇಳಿದ್ರೆ,
ಅವನು ಎರೆಮೆಯನ್ನ ಕಳಿಸಿ ದೇವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀನು ಹೋಗಿ ಕುಂಬಾರನ ನೋಡು. ಆ ಕುಂಬಾರನ ನೋಡಿದ್ಮೇಲೆ ಆ ಕುಂಬಾರ ಏನ್ ಮಾಡ್ತಾನೆ ಅಂತ ನೋಡುವಾಗ ಅವನು ಆ ಒಂದು ಜೇಡಿ ಮಣ್ಣನ್ನ ಆ ಒಂದು ಚಕ್ರದ ಮೇಲೆ ಇಟ್ಟುಬಿಟ್ಟು ಅವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಮಾಡುವಾಗ ಆ ಮಣ್ಣು ಕೆಟ್ಟೋಗೋಯ್ತು ಅಂತ ಹೇಳ್ತಾನೆ. ಈಗ ಕೆಟ್ಟೋಗಿದ ತಕ್ಷಣವೇ ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆ ಮಣ್ಣು ಕೆಟ್ಟೋಯ್ತು ಕೈಯಿಂದ. ಈಗ ಅವನು ಏನ್ ಮಾಡ್ತಾನೆ ಕುಂಬಾರ ಅಂತ ಕೇಳಿದ್ರೆ, ಬೇರೆ ಒಂದು ಜೇಡಿ ಮಣ್ಣನ್ನ ಅದನ್ನ ತಗೊಂಡು ಮತ್ತೆ ಇನ್ನೊಂದು ಪುಟ್ಟಿಯನ್ನ ಮಾಡ್ತಾನೆ. ಇಷ್ಟೇ ವಿಷಯ ಅಲ್ಲಿ ನಡೆದಿದ್ದು ನೋಡ್ರಿ. ಒಂದು ಚಕ್ರ ಇತ್ತು, ಆ ಚಕ್ರದ ಮೇಲೆ ಆ ಕುಂಬಾರವನ್ನು ಕೆಲಸ ಮಾಡ್ತಿದ್ದಂತ ವಿಷಯ ಯೆರೆಮೀಯ ನೋಡ್ತಾ ಇದ್ದಾನೆ. ನೋಡುವಾಗ ಆ ಮಣ್ಣನ್ನ ಚಕ್ರದ ಮೇಲೆ ಹಾಕ್ತಾನೆ. ಹಾಕುವಾಗ ಅದು ಏನಾಗ್ತದೆ ಅಂತ ಕೇಳಿದ್ರೆ, ಅದು ಸುತ್ತ ಬರ್ತಾ ಇದೆ. ಆ ಜೇಡಿ ಮಣ್ಣು ಸರಿ ಆಗ್ಲಿಲ್ಲ, ಅದು ನಾಶವಾಯ್ತು. ನಾಶವಾಯ್ತ ತಕ್ಷಣ ಅವನು ಏನ್ ಮಾಡ್ದ ಅಂತ ಕೇಳಿದ್ರೆ, ಆ ಮಣ್ಣಲ್ಲಿ ಮಾಡಕ್ಕೆ ಮತ್ತೆ ಆಗಲ್ಲ ಅನ್ಬಿಟ್ಟು ಆ ಮಣ್ಣನ್ನ ಹಾಕಿ ಬೇರೆ ಮಣ್ಣನ್ನ ಹಾಕಿ ಮತ್ತೆ ಇನ್ನೊಂದು ಪುಟ್ಟಿಯನ್ನ ಮಾಡ್ತಾನೆ. ಇಲ್ಲಿ ಮಾಡುವಾಗ ಸಹೋದರರೇ, ಇದನ್ನ ಮಾಡೋದು ಯಾರು ನೋಡ್ತಾನೆ ಅಂತ ಕೇಳಿದ್ರೆ, ಯೆರೆಮೀಯನು ನೋಡ್ತಾನೆ. ನೋಡಿದ ತಕ್ಷಣ ಈಗ ಕರ್ತನು ಅವನಿಗೆ ಹೇಳುವ ಮಾತು ಏನು ಅಂತ ಹೇಳುವಾಗ ಅದರಲ್ಲಿ 5ನೇ ವಾಕ್ಯ ಓದಿಸ್ತಾರೆ, 5-6 ವಾಕ್ಯ. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದ್ದನು. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಸಂತಾನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ಒಂದು ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ಸಾಕು. ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆಗ ಯೆಹೋವನು ನೋಡ್ರಿ ನನಗೆ ಏನ್ ಹೇಳಿದ್ನು ಅಂತ ಕೇಳಿದ್ರೆ, ಆ ಕುಂಬಾರ ಕೈಯಲ್ಲಿ ಇದ್ದಂತ ಆ ಜೇಡಿ ಮಣ್ಣನ್ನ ಕೆಟ್ಟು ಹೋಗುವಾಗ ಮತ್ತೆ ಇನ್ನೊಂದು ಮಣ್ಣನ್ನ ಹಾಕಿ ಅವನು ಆ ಪುಟ್ಟಿಯನ್ನ ಮಾಡುವಾಗ ಈಗ ಯೆಹೋವನು ಹೇಳ್ತಾನೆ, ಇವಾಗ ಅವನು ಹೆಂಗೆ ಕುಂಬಾರವನ್ನು ಮಾಡಿದನೋ ಅದೇ ತರ ನಾನು ಕೂಡ ಮಾಡಬಲ್ಲೆ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳುವಾಗ ಆ ಮಣ್ಣು ಏನಾಗ್ಲಿಲ್ಲ ಅಂತ ಕೇಳಿದ್ರೆ, ಕುಂಬಾರ ಕೈಗೆ ಸರಿಯಾದ ರೀತಿಯಲ್ಲಿ ಅವನಿಗೆ ಬಳಸ್ಕೊಟ್ಟಿಲ್ಲ. ಆಗಿರುವಾಗ ನಾನು ಆ ಇಸ್ರಾಯೇಲರೇ, ಈ ಮಣ್ಣು ಜೇಡಿ ಮಣ್ಣು ಯಾಗೋ ಅದೇ ತರ ನೀರು ಕೂಡ ನನ್ನ ಕೈಯಲ್ಲಿದ್ದೀರಾ. ಆಗಿರುವಾಗ ಹೆಂಗೆ ಈ ಮಣ್ಣನ್ನ ತಳ್ಳಿಬಿಟ್ಟು ಆ ಕುಂಬಾರ ಇನ್ನೊಂದು ಮಣ್ಣನ್ನ ಎತ್ತಿ ಅದನ್ನ ಪುಟ್ಟಿಯಾಗಿ ಮಾಡ್ತಾನೋ, ತನಗಿಷ್ಟ ಬಂದಂಗೆ ಅದನ್ನ ಬೆಳೆಸ್ಕೊಡೋದಿಕ್ಕೆ ಅದನ್ನ ಹಾದ್ಕೊಂತಾನೋ, ಅದೇ ತರ ನಾನ್ ಕೂಡ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ನಿಮ್ಮನ್ನ ತಳ್ಳಿಬಿಟ್ಟು ನಿಮ್ಮನ್ನ ಇಸ್ರಾಯೇಲರೇ ತಳ್ಳಿಬಿಟ್ಟು ಆ ಹೊಸ ಮಣ್ಣನ್ನ ತಗೊಂಡು ನನಗೆ ಬಂದಂತ ಆ ಒಂದು ಪಾತ್ರವನ್ನ ಮಾಡ್ತೀನಿ ಅಂತ ಹೇಳಿ ಇವಾಗ ಹೇಳ್ತಾರೆ. ಸಹೋದರರೇ, ನಮಗ್ ಗೊತ್ತಿದ್ದಂಗೆ ಈಗ ನೋಡ್ರಿ, ಕ್ರಿಸ್ತನು ಇದೇ ತರ ಏನಾಯ್ತು ಅಂತ ಹೇಳುವಾಗ, ಯಾಕಪ್ಪ ಇವ್ರು ಮಾಡಿದಂತ ಕೆಲಸ ಏನು ಅಂತ ಹೇಳುವಾಗ ನೋಡ್ರಿ, ಒಂದು ವಾಕ್ಯ ಓದನ. ಧರ್ಮ ಉಪದೇಶ ಕಂಡ ಅದರಲ್ಲಿ 38ನೇ ಅಧ್ಯಾಯ 32 18 ಕೆಲವು ವಾಕ್ಯ ಓದನ ಸಿಸ್ಟರ್. 32ನೇ ಅಧ್ಯಾಯ 18. ಇಸ್ರಾಯೇಲರೇ, ನಿಮ್ಮನ್ನು ಹುಟ್ಟಿಸಿದ ತಂದೆ ಎಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ. ಹೆತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ. ನೋಡಿದ್ರ, ಹಂಗಂತ ಕೇಳುವಾಗ ಇಸ್ರಾಯೇಲರೇ, ನಿನ್ನ ಹುಟ್ಟಿಸಿದಂತ ತಂದೆಯನ್ನ ನೀನು ಮರ್ತು ಬಿಟ್ರಿ ಅಂತ ಹೇಳ್ತಾರೆ. ಹೆತ್ತ ತಾಯಿಯಂಗೆ ನೀವು ಏನ್ ಮಾಡ್ಬಿಟ್ರಿ, ನಿರಾಕರಿಸ್ಬಿಟ್ರಿ ನನ್ನನ್ನ ಅಂತ ಹೇಳ್ತಾರೆ. ಹಂಗೆ 19ನೇ ವಾಕ್ಯ. ಯೆಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು. ತನ್ನ ಕುಮಾರ ಕುಮಾರ್ತಿಗಳ ವಿಷಯದಲ್ಲಿ ವ್ಯಥೆಪಟ್ಟನು. ಆತನ ಅವರ ವಿಷಯದಲ್ಲಿ ಹೀಗೆ ಅಂದುಕೊಂಡನು, ನಾನು ಅವರಿಗೆ ವಿಮುಖನಾಗಿ ಅವರಿಗೆ ಪಾಪ 21ನೇ ವಾಕ್ಯ ಓದ್ರಿ. 21. ಅವರು ದೇವರಲ್ಲದವುಗಳ ಮೂಲಕವೇ ನನ್ನನ್ನು ರೇಗಿಸಿದ್ದರಿಂದ ನಾನು ಜನಾಂಗ ಅಲ್ಲದವರ ಮೂಲಕ ಅವರಲ್ಲಿ ಉರುಡು ಹುಟ್ಟಿಸಿದ್ದೆನು. ನೋಡಿದ್ರ ಸಹೋದರ, ಇವಾಗ ಏನ್ ಹೇಳ್ತಾರೆ, ಇವರು ದೇವರೇ ಅಲ್ಲದಂತ ಅವರು ದೇವರನ್ನ ಅವರು ನಮಸ್ಕಾರ ಮಾಡಿದಂತ
ಜನಾಂಗ ಇಲ್ಲದ ಒಂದು ಜನವನ್ನು ನಾನು ತಂದು ಬಿಡ್ತೀನಿ ಅಂತ ಹೇಳ್ತಾರೆ. ಇವಾಗ ನೋಡಿ ಇದನ್ನ ಅರ್ಥ ನಿಮ್ಗೆ ಅರ್ಥ ಆಗುತ್ತೆ. ಅವ್ರು ಹೇಳಿದ್ರು, ಇಸ್ರಾಯೇಲೇ, ಈ ಜೇಡಿ ಮಣ್ಣನ್ನ ನಾನು ಅದು ನನಗೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಟ್ಟಿಲ್ಲ ಅಂತ ಹೇಳಿ ಅದನ್ನ ತಳ್ಳಿಬಿಟ್ಟು ಇನ್ನೊಂದು ಜನಾಂಗ ಇಲ್ಲದ ಒಂದು ಜನವನ್ನು ನಾನು ತಂದು ಬಿಡ್ತೀನಿ ಅಂತ ಮೊದಲೇ ಪ್ರವಾದನವಾಗಿ ಹೇಳ್ಬಿಟ್ಟಿದ್ರು. ಈಗ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಮಕ್ಕಳು ದೇವರೇ ಅಲ್ಲದ ದೇವರನ್ನ ತಂದು ನಮಸ್ಕಾರ ಮಾಡ್ತಿದ್ರು. ಈಗ ಇವ್ರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಇವರು ತಂದೆ ದೇವರನ್ನ ಎತ್ತಿ ಇವ್ರ ಜ್ಞಾನವನ್ನ ನಿರಾಕರಿಸಿದ್ರಿಂದ ಇವ್ರನ್ನ ತಳ್ಳಿ ಯಾರನ್ನ ಹತ್ಕೊಂಡ್ರ ಅಂತ ಕೇಳಿದ್ರೆ, ಜನಾಂಗ ಇಲ್ಲದ ಜನವನ್ನು ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರ ಕೈಯಲ್ಲಿ ಇತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದೋಣ. ಹೋಶೇಯದಲ್ಲಿ 4ನೇ ಅಧ್ಯಾಯ 6ನೇ ವಾಕ್ಯ. ಹೋಶೇಯ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ನೋಡ್ರ, ನನ್ನ ಜ್ಞಾನವನ್ನು ನೀವು ನಿರಾಕರಿಸಿದ ಕಾರಣ ನೀವು ಈ ಕಾರಣದಿಂದ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ನಿನ್ನನ್ನ ತಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಹೊಸವಾಗಿ ಅವರೇ ತಂದೆಯ ದೇವ್ರು ಹಾದುಕೊಂಡಿದ್ದಂತ ಇನ್ನೊಂದು ಜೇಡಿ ಮಣ್ಣನ್ನ ಅವ್ರ ಕೈಯಲ್ಲಿ ತಗೊಂತಾರೆ ಅಂತ ಹೇಳ್ತಾರೆ. ಇದನ್ನ ಇಟ್ಟು ನಾನು ಇವಾಗ ನನಗೆ ಮಾಡುತ್ತಂತ ಒಂದು ಪಾತ್ರವು ಅಂತ ಹೇಳುವಾಗ, ನನಗೆ ಆಶಯ, ನನಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆಯೋ ಅವ್ರನ್ನ ಹಾದ್ಕೊಂತಾರೆ. ಅದಕ್ಕೆ ಈ ವಾಕ್ಯ ನಾವು ಓದಿದಂತ ವಾಕ್ಯ. ಈಗ ನೋಡ್ರಿ, ಇಸ್ರಾಯೇಲ್ ತಂದೆಯ ದೇವರ ಕೈಯಿಂದ ಅವ್ರನ್ನ ತಳ್ಳಿಬಿಟ್ರು. ಹೆಂಗೆ ಆ ಕುಂಬಾರವನ್ನು ಕುಂಬಾರ ಕೈಯಲ್ಲಿ ಆ ಇಸ್ರಾಯೇಲ್ ಮಕ್ಕಳು ಇದ್ರು, ಅವನು ಜೆರೆಮಿಯ ಹೋಗಿ ನೋಡುವಾಗ ಆ ಒಂದು ಚಕ್ರದ ಮೇಲೆ ಆ ಮಣ್ಣಿತ್ತು, ಆ ಮಣ್ಣನ್ನ ತಳ್ಳಿಬಿಟ್ರು. ಈಗ ಹೊಸದಾಗಿದ್ದಂತ ಮಣ್ಣನ್ನ ನಮ್ಮನ್ನ ಹಾದ್ಕೊಂಡ್ರು, ಜನಾಂಗ ಇಲ್ಲದ ಜನವಾಗಿ ನಮ್ಮನ್ನ ಹಾದ್ಕೊಂಡ್ರು. ಆ ವಾಕ್ಯವೇ ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ದೇವರೇ ಏನಂತೆ, ನಾವು ನಿಮ್ಮ ನಿರ್ಮಾಣವು ಅಂತ ಹೇಳಿ ಆ ವಾಕ್ಯ ಓದಿದೀವಿ ನಾವು ಅಲ್ವಾ. ಎಬೇಸ್ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಓದುವಾಗ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ದೇವರೇ ಓದನ ಮತ್ತೆ ಒಂದು ವಾಕ್ಯ ಅದು, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನೋಡ್ರ, ಸತ್ಕಾರ್ಯಗಳು ಮಾಡೋದಕ್ಕೆ ಯಾರನ್ನ ಮೊದಲು ಹಾಕೊಂಡಿದ್ರು? ಇಸ್ರೇಲ್ನ ಹಾಕೊಂಡಿದ್ರು. ಆತನ ನಿರ್ಮಾಣ ಯಾರಾಗಿದ್ರು ಅಂತ ಕೇಳಿದ್ರೆ, ಕ್ರಿಸ್ತನು ತಂದೆಯ ದೇವ್ರ ನಿರ್ಮಾಣ ಇಸ್ರೇಲ್ ಆಗಿದ್ರು. ಆದ್ರೆ ಆ ಮಣ್ಣನ್ನ ತಳ್ಳಿಬಿಟ್ಟು ಈಗ ನಮ್ಮನ್ನ ಏನ್ ಮಾಡಿದ ಅಂತ ಕೇಳಿದ್ರೆ, ತನ್ನ ಕೈಯಲ್ಲಿ ಎತ್ತಿ ಕ್ರಿಸ್ತನ ನಿರ್ಮಾಣವಾಗಿದ್ರಿ, ಸತ್ಕಾರ್ಯಗಳನ್ನು ಮಾಡೋದಿಕ್ಕೆ ನಮ್ಮನ್ನ ಈಗ ಹಾದ್ಕೊಂಡಿದ್ದಾರೆ. ಈಗ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರೆ, ಹೀಗೆ ನೋಡಿ, ಅವರು ಕೈಯಲ್ಲಿ ಹೆಂಗೆ ಕಣ್ಣು ಮುಚ್ಚಿ ಕಾಯೆಲ್ಲ ಅದನ್ನ ಮಚ್ಚಿಗೆ ಹೆಂಗೆ ಇದ್ದಾರೋ ಅದೇ ತರ ನಾವು ಕೂಡ ಆತನ ಕೈಯಲ್ಲಿ ಇರಬೇಕು. ಅದನ್ನ ಬಿಟ್ಟು ಸಹೋದರ ಸಹೋದರಿಯರ ಅವ್ರು ಹೆಂಗ್ ಬಳಸ್ತಾರೋ ಅದೇ ತರ ನಾವು ಅದನ್ನ ಬಿಟ್ಟು ಕೊಡಬೇಕು. ಒಂದು ವೇಳೆ ನಾವು ಕೂಡ ಇಸ್ರಾಯೇಲ್ ಮಕ್ಕಳಂಗೆ ನಾವು ಕೂಡ ಮಾಡಂಗಿದ್ರೆ ನಮ್ಮನ್ನ ಕೂಡ ಇದೇ ಗತಿ. ನಮಗ್ ಕೂಡ ಏನಿಲ್ಲ, ನಮ್ಮನ್ನ ತಳ್ಳಿಬಿಟ್ಟು ಅಲ್ವರ ಮತ್ತೆ ಏನಾಗ್ತಾರೆ ಅಂತ ಕೇಳಿದ್ರೆ, ಅವರ ಕೈಯಲ್ಲಿ ಬೇರೆ ಒಂದು ನಿರ್ಮಾಣವನ್ನು ತಗೊಂತಾರೆ. ಸಹೋದರ ಸಹೋದರಿಯರೇ, ಈಗ ನೋಡುವಾಗ ಅದಕ್ಕೆ ನಾವೆಲ್ಲ ಮಣ್ಣು, ನಿಜವಾಗ್ಲೂ ನೋಡ್ಬೇಕಾದ್ರೆ ನಾವೆಲ್ಲ ಮಣ್ಣೆ. ತಂದೆಯ ದೇವರು ಬಂದು ನಮ್ಮನ್ನ ಯಾವ ತರ ರೂಪಿಸಿದ್ರು ಅಂತ ಕೇಳುವಾಗ ಅಲ್ವಾ, ಆದಾಮನ್ನ ನೋಡುವಾಗ ಸಹೋದರ ಸಹೋದರಿಯರೇ, ನಾವೆಲ್ಲ ಸೃಷ್ಟಿ ಮಾಡಿದಂತ ಮಣ್ಣಲ್ಲೇ ಸೃಷ್ಟಿ ಆಗಿರೋರು ನಾವೆಲ್ಲ ಅಲ್ವಾ. ಹೌದು, ಮಣ್ಣಲ್ಲೇ ಸೃಷ್ಟಿ ಮಾಡಿ ನಮ್ಮನ್ನ ಏನ್ ಮಾಡಿದ ಅಂತ ಕೇಳಿದ್ರೆ, ಆ ಮಣ್ಣಿಂದ ಫಾರ್ಮ್ಡ್ ಅಂತ ಕೇಳಿದ್ರೆ, ಹಂಗಿದ್ರೆ ಮಣ್ಣಿಂದ ಮನುಷ್ಯನನ್ನು ರೂಪಿಸಿ ಅಂತ ವಾಕ್ಯ ಓದ್ತೀವಿ ಅಲ್ವಾ. ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದ್ರು ಅಂತ ಹೇಳುವಾಗ ಅವ್ರ ಕೈಯಲ್ಲಿ ನಾವು ಏನಾಗಿದ್ದೀರಿ ಅಂತ ಕೇಳಿದ್ರೆ, ಈಗ ಜೈಡಿ ಮಣ್ಣಾಗಿ ನಾವು ಇದ್ದೀರಿ ಅಂತ ನೋಡ್ತೀವಿ ಅಲ್ವಾ. ಆದಾಮ್ ಅಂತ ಹೇಳಿದ್ರೆ, ಆದಾಮ್ ಅಂದ್ರ ಅರ್ಥ ಏನ್ರಿ? ಯಾರಿಗಾದ್ರ ಗೊತ್ತಿದ್ಯಾ ಆದಾಮ್ ಅಂದ್ರ ಅರ್ಥ ಏನ್ರಿ? ಕೆಂಪು ಮಣ್ಣು, ಮನುಷ್ಯ ಮನುಷ್ಯ ಕೆಂಪು ಮಣ್ಣು.
ಕೆಂಪು ಮಣ್ಣು ಅಂತ ಅರ್ಥ. ಆದಾಮ್ ಅಂತ ಹೇಳಿದ್ರೆ ಅವನು ಕೆಂಪು ಮಣ್ಣು ಅಂತ ಹೇಳುವಾಗ ಆತನನ್ನು ಹೆಂಗ್ ಬೇಕಾದ್ರೆ ಬೆಳೆಸ್ಬೋದು, ಆತನನ್ನು ಹೆಂಗಾದ್ರೆ ರೂಪಿಸ್ಬೋದು ಅಂತ ಅರ್ಥ. ನೋಡ್ರಿ, ಮಣ್ಣಿಗೆ ಕರ್ತನ ತನ್ನ ಯೆಹೋವ ದೇವರ ಕೈಯಲ್ಲಿ ಇದ್ದಂತ ಆತನ ರೂಪಿಸುವ ಆ ಒಂದು ಭಾವನೆಗೆ ನಾವು ಅವ್ರನ್ನ ಬಳಸೋದಿಕ್ಕೆ ನಾವು ಕೊಡಬೇಕು. ಈಗ ಆದಾಮನ್ನ ಸೃಷ್ಟಿ ಮಾಡಿದ್ರು, ಆ ಸೃಷ್ಟಿ ಮಾಡಿದ್ರ ಆದಾಮನ್ನ ಸೃಷ್ಟಿ ಮಾಡಿದ್ರ ಸಹೋದರ ಸಹೋದರಿಯರೇ, ಬೇಕಾದ್ರೆ ನಾವು ವಾಕ್ಯಗಳು ಓದುವಾಗ ಒಂದೊಂದು ಇರ್ತದೆ. ಆದಾಮನ್ನ ಹುಟ್ಟಿಸಿದ್ರ ಇಲ್ಲ ಸೃಷ್ಟಿ ಮಾಡಿಸಿದ್ರ, ಉಂಟು ಮಾಡಿದ್ರ ಸೃಷ್ಟಿ ಮಾಡಿದ್ರ ಅಂತ ಕೇಳಿದ್ರೆ, ಈಗ ಒಂದು ವಾಕ್ಯ ಇದೆ, ಉಂಟು ಮಾಡಿದ್ರ ಸೃಷ್ಟಿ ಮಾಡಿದ್ರ. ನೋಡ್ರಿ, ಮೊದಲು ಆದಿಕಾಂಡದಲ್ಲಿ 27ನೇ ವಾಕ್ಯ ಓದೋಣ. ಮೊದಲು ಆದಿಕಾಂಡದಲ್ಲಿ 1:27 ಸ್ಕ್ರೀನಲ್ಲೇ ಇದೆ ನೋಡ್ರಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು, ದೇವರ ರೂಪದಲ್ಲಿ ಆತನು ಅವನನ್ನು ಸೃಷ್ಟಿಸಿದನು, ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ಸೃಷ್ಟಿಸಿದ್ರು ಅಂತ ಹೇಳ್ತಾರೆ, ಸೃಷ್ಟಿ ಮಾಡಿದ್ರು ಅಂತ ನಾವು ನೋಡ್ತೀವಿ ಅಲ್ವರ. ನೋಡ್ರಿ, ಈಗ ಸೃಷ್ಟಿ ಮಾಡಿದ್ರ ರೂಪಿಸಿದ್ರ ಸೃಷ್ಟಿ ಮಾಡಿದ್ರ. ಇನ್ನೊಂದು ವಾಕ್ಯ ನೋಡ್ರಿ, ಓದನ. ಅದರಲ್ಲಿ 2ನೇ ಅಧ್ಯಾಯ, ಆದಿಕಾಂಡದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯ. ಕರ್ತನಾದ ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಜೀವಾತ್ಮನಾದನು. ಇಲ್ಲಿ ಮನುಷ್ಯನನ್ನು ರೂಪಿಸಿ ಅಂತ ಹೇಳ್ತಾ ಇದೆ. ಬದುಕು ಪ್ರಾಣಿಯಾದನು, ಜೀವಾತ್ಮನಾದ. ಮನುಷ್ಯನನ್ನು ಭೂಮಿನ ಮಣ್ಣಿನಲ್ಲಿ ಮನುಷ್ಯನನ್ನು ರೂಪಿಸಿದ್ರು ಅಂತ ಕರ್ತನು ಹೇಳ್ತಾರೆ, ರೂಪಿಸಿದನು ಅಂತ. ಇಲ್ಲಿ ನೋಡುವಾಗ ಅಂತ ನೋಡ್ತೀವಿ. ಇದೇನಪ್ಪ, ಸೃಷ್ಟಿಗೂ ರೂಪಿಸಿದ್ದಕ್ಕೂ ಏನು ವ್ಯತ್ಯಾಸ ಇದೆ ಸಹೋದರ ಸಹೋದರಿಯರೇ? ಸೃಷ್ಟಿ ಅಂತ ಹೇಳುವಾಗ ಆದಾಮನು ಸೃಷ್ಟಿಯ ಇಲ್ಲ ರೂಪಿಸಿದನ ತಂದೆಯ ದೇವರು ಅಂತ ಹೇಳಿದ್ರೆ, ಈ 2 ವಾಕ್ಯಕ್ಕೆ ನಾವು ಏನ್ ಹೇಳ್ತೇವೆ? ಸೃಷ್ಟಿನೂ ರೂಪಿಸಿರೋದು ಒಂದೇನಾ? ಎರಡು ಹೌದ್ರಿ. ರೂಪಿಸಿ ಸೃಷ್ಟಿ ಮಾಡಿ ರೂಪಿಸಿದ್ರು, ಇಲ್ಲಕ್ಕೆ ರೂಪಿಸಿ ಸೃಷ್ಟಿ ಮಾಡಿದ್ರು, ಎರಡು ಹೌದು. ಸೃಷ್ಟಿ ಬೇರೆ, ರೂಪಿಸೋದು ಬೇರೆ. ನೋಡ್ರಿ, ಇಲ್ಲಿ ಹೇಳುವಾಗ ಏನ್ ಹೇಳುತ್ತೆ ವಾಕ್ಯ ಅಂತ ಕೇಳಿದ್ರೆ, ಕರ್ತನಾದ ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಹೇಳುತ್ತೆ, ಭೂಮಿಯಿಂದ ರೂಪಿಸಿ ಅಂತ. ಆದ್ರೆ ಇಲ್ಲಿ ವಾಕ್ಯ ಓದುವಾಗ ಆದಿಕಾಂಡದಲ್ಲಿ 1:27 ಈಗ ನೋಡ್ರಿ ಏನಿದೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದನು ಅಂತ ಹೇಳ್ತಾರೆ. ದೇವರ ರೂಪದಲ್ಲಿ ಅವನನ್ನ ಸೃಷ್ಟಿಸಿದನು, ಆತನು ಅವನನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು ಅಂತ ಹೇಳ್ತಾರೆ. ಸೃಷ್ಟಿಸಿದನು ಅಂತ ಹೇಳ್ತದೆ. ಇಲ್ಲಿಗೆ ಸೃಷ್ಟಿಸಿದನ ಅಲ್ಲ ಆತನ ರೂಪಿಸಿದನ ಅಂತ ಕೇಳಿದ್ರೆ, ಇದು 2ಕ್ಕೂ ವ್ಯತ್ಯಾಸ ಇದೆ. ಸೃಷ್ಟಿ ಬೇರೆ, ರೂಪಿಸುವುದು ಬೇರೆ. ಸರಿ, ಇನ್ನೊಂದು ವಾಕ್ಯ ನೋಡ್ರಿ. ಇನ್ನೊಂದು ವಾಕ್ಯ ನೋಡುವಾಗ ಅದರಲ್ಲೇ ಆದಿಕಾಂಡದಲ್ಲಿ 1ನೇ ಅಧ್ಯಾಯ 26ನೇ ವಾಕ್ಯ ಓದ್ರಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಹೇಳ್ತದೆ. ಉಂಟು ಮಾಡಿದ್ರು ಅಂತ ಹೇಳ್ತಾರೆ. ಇದೇನು 3 ವಿಧವಾದ ಇದೆಯಲ್ಲ. ಒಂದು ಸೃಷ್ಟಿ ಅಂತ ಹೇಳ್ತದೆ, ಇನ್ನೊಂದು ಕಡೆ ರೂಪಿಸಿ ಅಂತ ಹೇಳ್ತದೆ, ಇನ್ನೊಂದು ಕಡೆ ಉಂಟು ಮಾಡಿದಂತ ಹೇಳ್ತದೆ. ಇದೇನು 3 ಆದಿಕಾಂಡದಲ್ಲೇ 1ನೇ ಅಧ್ಯಾಯದಲ್ಲೇ 3 ವಿಧವಾದ ವಿಷಯಗಳಿದೆ. ಸಹೋದರ ಸಹೋದರಿ, ಇದು 3ಕ್ಕೂ ಬೇರೆ ಬೇರೆ ಅರ್ಥ ಉಂಟು. ನೋಡ್ರಿ, ಇಲ್ಲಿಗೆ ಸೃಷ್ಟಿ ಅಂತ ಹೇಳ್ತಾರೆ, ಇಲ್ಲಿಗೆ ರೂಪಿಸಿ ಅಂತ ಹೇಳ್ತಾರೆ, ಇಲ್ಲಿಗೆ ಉಂಟು ಮಾಡಿದನು ಅಂತ ಹೇಳ್ತಾರೆ. ಈ 3ಗೆ ಬೇರೆ ಬೇರೆ ಅರ್ಥ ಇದೆ. ಇವಾಗ ಹೇಳ್ರಿ, ಆದಾಮನ್ನ ಸೃಷ್ಟಿ ಮಾಡಿದನ, ರೂಪಿಸಿದನ, ಉಂಟು ಮಾಡಿದನ? ನೋಡಿ, ಈಗ ನಮಗೆ ಕನ್ಫ್ಯೂಸ್. ಅವರು ರೂಪಿಸಿದ್ರು ಅಂತ ಕೇಳಿದ್ರೆ ಅರ್ಥ ಅಂತ ನಾವು ತಿಳ್ಕೊಂಡಿದ್ದೀರಿ. ಇವಾಗ ನೋಡ್ರಿ, ಒಂದು ಪಿಕ್ಚರ್ ತೋರಿಸ್ತೀನಿ, ಆ ಪಿಕ್ಚರ್ ನೋಡ್ರಿ. ಇದು ಒಂದು ಚೇರು ಅಲ್ವಾ? ಈ ಚೇರು ಸೃಷ್ಟಿನ
ಇದು ರೂಪಿಸಿರೋದಾ ಉಂಟು ಮಾಡಿರೋದಾ? ರೂಪಿಸಿರೋದು ಬ್ರದರ್. ಹೌದಾ? ಹೌದು, ರೂಪಿಸಿರೋದು. ಇದ್ರಲ್ಲಿ ಸೃಷ್ಟಿ ಏನಿಲ್ವಾ? ಇಲ್ಲ, ಸೃಷ್ಟಿನೇ ಇಲ್ವಾ ಇದ್ರಲ್ಲಿ? ಇಲ್ಲ ಮರ ಸೃಷ್ಟಿ ಮರನಾ? ಇಲ್ಲಿ ನೋಡ್ರಿ, ಅದಕ್ಕೆ ಹೇಳೋದು ಸಹೋದರ ಸಹೋದರಿಯರೇ, ಸೃಷ್ಟಿ ಏನು ಗೊತ್ತಾ? ಸೃಷ್ಟಿ ಅನ್ನೋದು ಡಿಸೈನು. ಅದು ನಮ್ಮ ಮನಸ್ಸಲ್ಲಿ ಈ ತರ ಮಾಡ್ಬೇಕು ಅನ್ಕೊಂಡ್ರು ಯಾವ್ದ್ರ ಕ್ರಿಯೆ ಮೂಲಕ. ಅದೇ ಕರೆಕ್ಟ್. ಮನಸ್ಸಲ್ಲಿ ಇದ್ದಿದ್ದಂತ ಒಂದು ಸೃಷ್ಟಿ ಅದು ಯಾವ ಡಿಸೈನ್ ಅಲ್ಲಿ ಇರ್ಬೇಕು ಅಂತ ಮನಸ್ಸಲ್ಲಿ ಇರುವಾಗ ಅದನ್ನ ರೂಪಿಸೋದಿಕ್ಕೆ ಇಲ್ಲಿಗೆ ನಮ್ಗೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅದಕ್ಕೆ ಒಂದು ಏನ್ರಿ ಏನ್ ಬೇಕು? ಮರ ಬೇಕು. ಅದನ್ನ ರೂಪಿಸೋದಕ್ಕೆ ಅದಕ್ಕೊಂದು ಮರ ಬೇಕು. ಅದಕ್ಕೆ ರೂಪ ಕೊಡೋದಿಕ್ಕೆ ಒಂದು ಮರ ಬೇಕು. ಆ ಮರವನ್ನು ಸರಿಯಾದ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡೋದಕ್ಕೆ ಸೃಷ್ಟಿ ಬೇಕು. ಹಂಗಾದ್ರೆ ನೋಡ್ರಿ, ಉಳಿಬೇಕು ಸೃಷ್ಟಿ, ಆಮೇಲೆ ರೂಪಿಸ್ಬೇಕು. ಈ ಸೃಷ್ಟಿ ರೂಪಿಸಿ ಎರಡು ಆ ಸೃಷ್ಟಿಯನ್ನ ರೂಪವಾಗಿ ತರುವಾಗ ಅದು ಉಂಟಾಗುತ್ತೆ, ಈಗ ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಅರ್ಥ ಈಗ. ಓಕೆ, ಅರ್ಥ ಮಾಡ್ಕೊಳ್ರಿ. ಆ ಸೃಷ್ಟಿ ಮನಸ್ಸಲ್ಲಿ ಇದ್ದಿದ್ದಂತ ಆ ಸೃಷ್ಟಿಯನ್ನು ಆ ಒಂದು ಮರದಲ್ಲಿ ಒಂದು ರೂಪ ತಂದ್ರೆ ಅದು ಉಂಟಾಯಿತು ಅಂತ ಅರ್ಥ. ಈಗ ಈ ವಿಷಯದಲ್ಲಿ ಒಂದು ಪ್ರವಾದನೆ ಇದೆ ರೀ. ಯಾವ ವಿಷಯದಲ್ಲಿ ಅಂತ ಕೇಳಿದ್ರೆ, ಈ ಆದಿಕಾಂಡದಲ್ಲಿ 1ನೇ ಅಧ್ಯಾಯ 26ನೇ ವಾಕ್ಯ. ಅದನ್ನ ಮತ್ತೆ ಓದೋಣ ನೋಡ್ರಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಈಗ ಈ ವಾಕ್ಯ ಓದುವಾಗ ನಮ್ಮ ಹೋಲಿಕೆಯಾಗಿ ಮನುಷ್ಯನನ್ನು ದೇವರು ಏನ್ ಮಾಡ್ತಾರೆ? ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆ ಅಂತ ಹೇಳ್ತಾರೆ. ಮನುಷ್ಯನ ಉಂಟು ಮಾಡೋಣ ಅಂತ ಹೇಳುವಾಗ ಇದು ಒಂದು ಪ್ರವಾದನೆ ವಾಕ್ಯ ರೀ. ಏನ್ ವಾಕ್ಯ? ತರುವಾಯ ದೇವರು ನಮ್ಮ ರೂಪದಲ್ಲಿ ಅಂತ ಹೇಳಿ ನಮ್ಮ ಹೋಲಿಕೆಗೆ ಮನುಷ್ಯನನ್ನು ಉಂಟು ಮಾಡೋಣ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇವೆಲ್ಲ ನೆರವೇರಿದ್ಯಾ? ಮನುಷ್ಯನ ಉಂಟು ಮಾಡಿದ್ರಾ? ಮಾಡಿದ್ರಲ್ಲ. ಇಲ್ಲ ಸಹೋದರ ಸಹೋದರಿ, ಅದಕ್ಕೆ ಹೇಳಿದೆ ಇದು ಏನಂತ ಕೇಳಿದ್ರೆ, ಇದು ಒಂದೇ ಚಿಕ್ಕ ವಾಕ್ಯ, ಆದ್ರೆ ಇದೊಂದು ದೊಡ್ಡ ಪ್ರವಾದನೆ ವಾಕ್ಯ. ಇದು ಮನುಷ್ಯನನ್ನ ರೂಪಿಸಿದ್ರು, ಆದ್ರೆ ತಂದೆಯ ದೇವರ ಹೋಲಿಕೆಗೆ ಇನ್ನ ಮನುಷ್ಯ ಬಂದಿಲ್ಲ. ಅಂದ್ರೆ ಅರ್ಥ ಏನು? ಮನುಷ್ಯನ ಸೃಷ್ಟಿ ಇನ್ನ ಮುಗಿಲಿಲ್ಲ ಅಂತ ಅರ್ಥ. ನೋಡ್ಕೊಳ್ರಿ ಸಹೋದರ ಸಹೋದರಿಯರೇ, ಇವಾಗ ತರುವಾಯ ದೇವರು ಏನ್ ಹೇಳ್ತಾರೆ? ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆದಲ್ಲಿ ಅಂತ ಹೇಳುವಾಗ ನಮ್ಮ ಹೋಲಿಕೆದಲ್ಲಿ ಇನ್ನ ಮನುಷ್ಯ ಆಗ್ಲಿಲ್ಲ, ಆದ್ರೆ ರೂಪದಿಂದ ಮನುಷ್ಯನ ಸೃಷ್ಟಿ ಮಾಡಿದ್ರು. ರೂಪ ಅಂತ ಹೇಳುವಾಗ ನಾನು ಹೇಳಿದ್ನಲ್ಲ ಮುಂಚೆನೆ, ಅವರು ಒಂದು ರೂಪ ಅಂತ ಹೇಳುವಾಗ ಮಣ್ಣನ್ನ ರೂಪಿಸಿದ್ರು. ಆದ್ರೆ ಯಾವ ತರ ರೂಪಿಸಿದ್ರು ಅಂತ ಕೇಳಿದ್ರೆ, ತಂದೆ ದೇವ್ರ ಕಣ್ಣಿದ್ಯಾ? ಕಣ್ಣಿದ್ಯಾ? ನೋಡೋಣ ಅಂತ ಐತ್ರಿ ವಚನ. ಅದೇ, ತಂದೆ ದೇವರಿಗೆ ಕಣ್ಣಿಲ್ಲ, ಆದ್ರೆ ನೋಡ್ತಾನೆ. ಕಿವಿ ಇಲ್ಲ, ಕೇಳ್ತಾನೆ. ಬಾ ಇಲ್ಲ, ಮಾತಾಡ್ತಾನೆ ಅಲ್ವಾ ಸಹೋದರ ಸಹೋದರಿ? ಇದೆಲ್ಲ ನೋಡ್ಬೇಕಾದ್ರೆ ಮೂಗಿಲ್ಲ, ಆದ್ರೆ ಅದನ್ನ ವಾಸನೆಯನ್ನ ಏನ್ ಮಾಡ್ತಾರೆ? ತೆಗಿತಾರೆ. ಇವೆಲ್ಲ ನೋಡ್ಬೇಕಾದ್ರೆ ಆ ಒಂದು ತಂದೆಯ ದೇವರು ಮಾಡಿದಂತ ಅವ್ರು ಏನೆಲ್ಲ ಅವರಲ್ಲಿ ಇದೆಯೋ ಅದನ್ನ ರೂಪಕ್ಕೆ ತಂದ್ರು. ಕಣ್ಣು ನೋಡ್ರಿ, ಈಗ ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ನಮಗೆ ನಾಲ್ಗೆ ಇದೆ. ಇವೆಲ್ಲ ತಂದೆಯ ದೇವರಿಗೆ ಇವೆಲ್ಲ ಇಲ್ಲ, ಆರ್ಗನ್ಸ್ ಇಲ್ಲ. ಆದ್ರೆ ಇವೆಲ್ಲ ತಂದೆಯ ದೇವರಿಗೆ ಆ ಸೆನ್ಸರ್ ಅಂತಾರೆ, ಆ ಜ್ಞಾನಾಂತರಗಳು ಅವರಲ್ಲಿ ಕೆಲಸ ಮಾಡ್ತಿದ್ದಂತೆ. ಈಗ ಮನುಷ್ಯ ಅದೇ ಕ್ರಿಯೇಷನ್, ಅವರಲ್ಲಿ ಏನಿತ್ತೋ ಅದು ಮಣ್ಣಲ್ಲಿ ತಂದ್ರು. ಆದ್ರೆ ತಂದೆ ದೇವರು ಒಂದು ಯೋಜನೆ ಇದೆ. ಏನ್ ಯೋಜನೆ ಅಂತ ಕೇಳಿದ್ರೆ, ಮನುಷ್ಯನನ್ನ ತನ್ನ ಹೋಲಿಕೆಗೆ ತರಬೇಕು ಅಂತ ಹೇಳುವಾಗ ಅವನ್ನ ತಂದಿದ್ರ ಅಂತ ಹೇಳಿದ್ರೆ ಇಲ್ಲ, ಮಾಡೋಣ
ಸಹೋದರ ಸಹೋದರಿಯರೇ, ಅದಕ್ಕೆ ಇವನು ಇದನ್ನ ತಂದಿಲ್ಲ. ಯಾಕೆ ಅಂತ ಹೇಳುವಾಗ ಇದಕ್ ನೋಡ್ರಿ, ಒಂದು ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಓದ್ರಿ. ಇವಾಗ ಒಂದು ವಾಕ್ಯ ಅಲ್ಲಿ ಇದೆಯಲ್ಲ, ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಓದ್ತೀರಾ? ವಿನೋದ್ ಬ್ರದರ್ ಇದ್ದಾರೆ. ಓದಿ. ಆದಿಕಾಂಡ 1:26. And God said, let us make man in our image, after our likeness. ಇಲ್ಲಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗಾಡ್ ಸೆಡ್ ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಇಮೇಜ್, ನನ್ನ ಇಮೇಜ್ ಅಲ್ಲಿ ನಾನು ಮನುಷ್ಯನನ್ನ ಮಾಡ್ಲಿ, ಆಫ್ಟರ್ ಅವರ್ ಲೈಕ್ನೆಸ್, ನಮ್ಮ ಹೋಲಿಕೆದಲ್ಲಿ ಮಾಡನ್ನ ಅಂತ ಹೇಳ್ತಾರೆ. ಹಂಗಾದ್ರೆ ದೇವನ್ನ ಲೆಟ್ ಅಸ್ ಮೇಕ್ ಮ್ಯಾನ್, ಮನುಷ್ಯನನ್ನ ಸೃಷ್ಟಿ ಮಾಡೋಣ, ಆತನನ್ನ ನನ್ನ ಇಮೇಜ್ ಅಲ್ಲಿ, ಆತನ ಒಂದು ಲೈಕ್ನೆಸ್ ಅಲ್ಲಿ ಮಾಡ್ಬೇಕು ಅಂತ ಹೇಳ್ತು. ಇವಾಗ ಇಲ್ಲಿ ಹೇಳುವಾಗ ಎರಡು ವಿಧವಾದ ವಿಷಯ ಹೇಳ್ತಾರೆ ನೋಡ್ರಿ. ಇಲ್ಲಿಗೆ ಲೆಟ್ ಅಸ್ ಮೇಕ್ ಮ್ಯಾನ್, ಮೇಕ್ ಅಂತ ಒಂದಿದೆ, ಇಮೇಜ್ ಅಂತ ಒಂದಿದೆ, ಲೈಕ್ನೆಸ್ ಅಂತ ಒಂದಿದೆ. ಈ ಮೂರು ಇದೆ ಸಹೋದರ ಸಹೋದರಿಯರೇ. ಹಂಗಾದ್ರೆ ಮನುಷ್ಯನನ್ನ ಮೇಕ್ ಮಾಡಿದ್ರು, ಮೇಕ್ ಅಂತ ಮಾಡಿದ್ರು. ಅವನ ಒಂದು ಮೇಕ್ ಅಂತ ಹೇಳುವಾಗ ಒಂದು ರೂಪಿಸಿಕೊಟ್ರು, ಮಾಡಿದ್ರು. ಆತನ ಇಮೇಜು ಅಲ್ಲಿ ನಾವು ಇಮೇಜ್ ಅಲ್ಲಿ ಆಗಿದೀವ. ಇಮೇಜ್ ಅಂದ್ರೆ ಏನು, ಲೈಕ್ನೆಸ್ ಅಂದ್ರೆ ಏನು, ರೂಪ ಅಂತ ಹೇಳಿದ್ರೆ ಏನು, ಹೋಲಿಕೆ ಅಂದ್ರೆ ಏನು? ವ್ಯತ್ಯಾಸ ಹೇಳಿ. ರೂಪ ಅಂದ್ರೆ ಬೇರೆ ಬ್ರದರ್. ಹಾ, ಹೋಲಿಕೆ ಅಂದ್ರೆ ಏನಂತ? ಅವ್ರ ತರಾನೇ ಸ್ವಭಾವ ಅದು ಅಲ್ವಾ? ಈ ಕನ್ನಡದಲ್ಲಿ ಅವ್ರ ಗುಣ ಹೆಂಗೆ, ಅವ್ರ ಕರುಣೆ, ಪ್ರೀತಿ, ಸಮಾಧಾನ, ಅದೆಲ್ಲ ಅವ್ರ ಹೋಲಿಕೆ, ಅದಕ್ಕೆ ಹೋಲಿಕೆ ಅಂತಾರ. ಅವರ ಹೋಲಿಕೆಗೆ ನಾವೆಲ್ಲ ಆಗಿದೀವಾ? ಅಯ್ಯ ಆಗಿಲ್ಲ ಬಿಡ್ರಿ. ಆಗಿಲ್ಲ. ಈ ವಾಕ್ಯ ಪ್ರವಾದನೆ ಇನ್ನ ಮುಗ್ದಿಲ್ಲ. ಹೌದು. ಹಂಗಾದ್ರೆ ಅವರು ಹೋಲಿಕೆಯಾಗಿ ಮನುಷ್ಯನ ಸೃಷ್ಟಿಸಬೇಕು ಅಂತಾನೆ, ಉಂಟು ಮಾಡೋಣ ಅಂತಾನೆ ಅವರ ಒಂದು ಚಿತ್ತ ಇತ್ತಲ್ಲ. ಬರೀ ಮನುಷ್ಯನನ್ನ ರೂಪಿಸಿದ ಮಾತ್ರ ರೂಪಣವನ್ನು ಮಾಡಿದ್ದಾರೆ. ಆದ್ರೆ ಅವ್ರ ಹೋಲಿಕೆಗೆ ಇನ್ನ ತಂದೆ ಇಲ್ಲ, ಇನ್ನ ಅವ್ರ ರೂಪಕ್ಕೆ ತಂದೆ ಇಲ್ಲ, ಅವ್ರ ಹೋಲಿಕೆಗೆ ತಂದೆ ಇಲ್ಲ ನಾವು. ಹಂಗಾದ್ರೆ ಆ ಕೆಲಸನೇ ಮುಗಿಯುವಾಗಲೇ ಆ ಎಲ್ಲಾ ಸೃಷ್ಟಿಯನ್ನು ಪೂರ್ತಿಯಾಗೋದು. ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ರಿ, and God said let us make man in our image after our likeness ಅಂತ ಹೇಳುವಾಗ ರೂಪಕ್ಕೂ ಹೋಲಿಕೆಗೆ ವ್ಯತ್ಯಾಸವನ್ನು ತೋರ್ಸಕ್ಕೆ ಕ್ರಿಸ್ತನ ಇಟ್ಟು ನಾವು ಇದನ್ನ ಸ್ಟಡಿ ಮಾಡೋಣ. ಏನಂತ ಹೇಳುವಾಗ ಕೊಲೋಸ್ಯ 1:15 ವಾಕ್ಯ ಓದ್ರಿ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಪ್ರತಿಯೊಂದು ಸೃಷ್ಟಿಗೂ ಜ್ಯೇಷ್ಠನು ಆಗಿದ್ದನು. ರೂಪನು ಅಂತ, ಆತನು ಅದೃಶ್ಯವಾದ ದೇವರ ರೂಪ, ಪ್ರತಿರೂಪ ಅಂತ ಹೇಳ್ಬಿಟ್ರಿ. ಇಲ್ಲಿಗೆ ರೂಪ ಅಂತ ಹೇಳುವಾಗ ನೋಡ್ರಿ, ಇಮೇಜ್. ಇಮೇಜ್ ಅಂದ್ರೆ ಏನರ್ಥ? ರೂಪ ಅನ್ನುವಾಗ ನಾವೇನ್ ತಿಳ್ಕೊಂತೀವಿ, ಒಂದು ರೂಪ, ಒಂದು 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 ಸೃಷ್ಟಿಗೆ ಒಂದು ಒಂದು ರೂಪ ಕೊಡೋದು ಅಂತ ಹೇಳಿ ನೋಡ್ತೀವಿ ಅಲ್ವಾ? ಅದಲ್ಲ ರೂಪ ಅಂತ ಹೇಳುವ. ಆತನು ಅದೃಶ್ಯವಾದ ದೇವರ ಪ್ರತಿರೂಪ ಅನ್ನೋದು, ಇದು ಮೇಲಿರುವ ಶರೀರದಲ್ಲಿ ಇದ್ದಿದ್ದಂತ ರೂಪದ ಬಗ್ಗೆ ಮಾತಾಡ್ತಾ ಇಲ್ಲ. ಏನ್ ಗೊತ್ತಾ? ನೀವ್ ಹೇಳಿದ್ರಲ್ಲ, ಆತನ ಒಂದು ಗುಣಲಕ್ಷಣಗಳು, ಅದರಲ್ಲಿ ಕ್ರಿಸ್ತನ ಇದ್ನಂತೆ, ಅದು ಮುಖ್ಯ. ಇನ್ನೊಂದು ವಾಕ್ಯ ನೋಡ್ರಿ, ಈ ರೂಪ ಅನ್ನುವಾಗ ನಾವು ಏನ್ ತಿಳ್ಕೊಂಡಿದೀವಿ? ಮನುಷ್ಯನ ರೂಪ ಅನ್ನುವಾಗ ಒಂದು ರೂಪ ತರೋದೆ, ಒಂದು ಇಮೇಜ್ ತರೋದೆ. ಇಮೇಜ್ ಅನ್ನುವಾಗ ಅದು ಕ್ಯಾರೆಕ್ಟರು, ಅದು ಇನ್ನ ಆಗಿಲ್ಲ. ನೋಡ್ರಿ, ಇನ್ನೊಂದು ವಾಕ್ಯ ಓದೋಣ. ಫಿಲಿಪ್ಪಿ 2:7 ವಾಕ್ಯ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಾಗ ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು. ನೋಡ್ರ, ಇಲ್ಲಿಗೆ ಹೋಲಿಕೆಗೂ ರೂಪಗೂ ವ್ಯತ್ಯಾಸ ತೋರಿಸ್ಬಿಟ್ರ ಗೊತ್ತಾ? ಇಲ್ಲಿ ನೋಡಿದ್ರ, ಇಲ್ಲಿ ಹೇಳುವಾಗ ಆತನ ರೂಪದಲ್ಲೇ, ದೇವರ ಪ್ರತಿರೂಪದಲ್ಲೇ ಅದೃಶ್ಯವಾಗಿ ದೇವರ ರೂಪವಾಗಿದ್ದಂತೆ. ಇದು ಕ್ಯಾರೆಕ್ಟರು. ರೂಪ ಅಂತ ಬರುವಾಗ ಅದು ಕ್ಯಾರೆಕ್ಟರು. ಆತನ ಹೋಲಿಕೆ ಅಂತ ಬರುವಾಗ ಅದು ಮನುಷ್ಯನ ಒಂದು ಹೋಲಿಕೆ. ಎಲ್ಲರೂ ಮನುಷ್ಯನ ತರ ಇರೋದೆ, ಅದು ಹೋಲಿಕೆ. ಆಯ್ತಾ ಸಹೋದರ ಸಹೋದರಿಯರೇ? ಇದನ್ನ ಅರ್ಥ ಮಾಡ್ಕೋಬೇಕು. ಹಂಗಾದ್ರೆ ನಾವು ನೋಡಿದಂತ ವಾಕ್ಯ ಇನ್ನ ನೆರವೇರ್ಲಿಲ್ಲ. ಯಾವ ವಾಕ್ಯ ನಾವು ನೋಡಿದ್ವಲ್ಲ, ಆದಿಕಾಂಡದಲ್ಲಿ 1:26 ವಾಕ್ಯದಲ್ಲಿ ಅವರು ದೇವರು ನಮ್ಮ ರೂಪದಲ್ಲಿ, ನಮ್ಮ ಹೋಲಿಕೆದಲ್ಲಿ ಏನಾಗ್ಲಿಲ್ಲ ಅಂತ ಕೇಳಿದ್ರೆ ಉಂಟು ಮಾಡೋಣ ಅನ್ನುವಾಗ, ಇನ್ನ ಮನುಷ್ಯನು ರೂಪಕ್ಕೆ ಅವನು ಉಂಟು ಆಗ್ಲಿಲ್ಲ,
ಹೋಲಿಕೆಯಲ್ಲಿ ಉಂಟಾಗಿದ್ದಾನೆ ಅಂತ ಹೇಳ್ತಾರೆ. ಹೋಲಿಕೆ ಹೋಗ ಇಟ್ ಇಸ್ ಅನ್ ಸೇಮ್ ಇಮೇಜ್, ಒಂದೇ ತರ ಜೆರಾಕ್ಸ್. ನೋಡ್ರಿ, ನಾವೆಲ್ಲ ಜೆರಾಕ್ಸ್ ತರವೇ. ನಮಗೂ ಕೈ ಕಾಲು ಎಲ್ಲರೂ ಒಂದು ಹೆಣ್ಣು ಒಂದು ಗಂಡು ಇರುವಾಗ ಹೆಣ್ಣೆಲ್ಲ ಒಂದೇ ತರ ಇರ್ತಾರೆ, ಗಂಡೆಲ್ಲ ಒಂದೇ ತರ ಇರ್ತಾರೆ. ಇದು ಜೆರಾಕ್ಸ್. ದೇವ್ರ ಸೃಷ್ಟಿ ಇದು ಒಂದೇ ತರ ಇರ್ತದೆ. ಇದು ಹೋಲಿಕೆ. ಆದ್ರೆ ರೂಪ ಅನ್ನುವಾಗ ಇದೇ ನಿಜವಾಗಿ ಅರ್ಥ. ನೋಡ್ರಿ, ರೂಪ ಅನ್ನುವಾಗ ಅದು ತಂದೆಯ ದೇವರ ರೂಪ, ಅದು ಕ್ರಿಸ್ತನಾಗಿದ್ರು. ಕ್ರಿಸ್ತನಲ್ಲಿ ಆತನು ಅದೃಶ್ಯವಾದ ದೇವರ ಪ್ರತಿರೂಪವಾಗಿದ್ದನು. ಅದೇ ತರ ನಾವು ಕೂಡ ಇರಬೇಕು. ಆದ್ರೆ ಅವರು ಮನುಷ್ಯನ ಹೋಲಿಕೆಯಾಗಿ ಬಂದಿದ್ನು ಅಂತ ಹೇಳ್ತಾರೆ. ಈ ಕೇಮ್ ಇನ್ ದ ಫಾರ್ಮ್ ಆಫ್ ಮ್ಯಾನ್, ಮನುಷ್ಯನ ಒಂದು ಲೈಕ್ನೆಸ್ ಅಲ್ಲಿ ಬಂದ್ರು ಅಂತ ಹೇಳ್ತಾರೆ. ಹಾಗಿರುವಾಗ ಸಹೋದರ ಸಹೋದರಿಯರೇ, ಇವಾಗ ಯಾವ್ದು ಇದರಲ್ಲಿ ಫುಲ್ಫಿಲ್ ಆಗಿರೋದು, ಯಾವ್ದಪ್ಪ ನೆರವೇರಿರೋದು ಅಂತ ಕೇಳಿದ್ರೆ, ನಾವು ಮನುಷ್ಯನಾಗಿರುವ ಹೋಲಿಕೆಯನ್ನು ಅದನ್ನ ನೆರವೇರಿಸಿದ್ದಾರೆ. ಅದನ್ನ ಮನುಷ್ಯನಲ್ಲಿ ಉಂಟಾಗಿ ಎಲ್ಲ ಮಾಡಿಸಿದ್ದಾರೆ. ಅದು ಹೋಲಿಕೆಯಲ್ಲಿ ನೆರವೇರಿದೆ. ಆದ್ರೆ ಆತನ ರೂಪದಲ್ಲಿ ನಾವು ಇನ್ನ ಬಂದಿಲ್ಲ. ಆವಾಗ ಕ್ರಿಸ್ತನನ್ನು ಒಂದು ಸೃಷ್ಟಿ, ಎಲ್ಲಾ ಸೃಷ್ಟಿಯನ್ನು ಯಾರ ಮೂಲಕ ಮಾಡಿದ್ರು ಅಂತ ಕೇಳಿದ್ರೆ, ಕ್ರಿಸ್ತನ ಮೂಲಕ ಮಾಡಿದಂತ ಸೃಷ್ಟಿಗಳು ನೆರವೇರುವುದು ಯಾವಾಗ ಅಂತ ಕೇಳಿದ್ರೆ, ಎಲ್ಲಾರು ಆತನ ರೂಪದಲ್ಲಿ ಬರುವಾಗ ಅದು ನೆರವೇರುತ್ತೆ. ಹಾಗಾದ್ರೆ ಆದಿಕಂಠದಲ್ಲಿ ಹೇಳಿದಂತ ವಾಕ್ಯ ಇನ್ನ ನೆರವೇರ್ಲಿಲ್ಲ ಅಂತ ಗೊತ್ತು ಮಾಡ್ಕೊಂಡ್ರು. ಸರಿ, ಈಗಿರುವಾಗ ಸಹೋದರ ಸಹೋದರಿಯರೇ, ಅದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾವು ನೋಡಿದೀವಲ್ಲ, ಇವಾಗ ಏನ್ ಹೇಳ್ತಾರೆ, ಆತನ ರೂಪವಾಗಿ ತರಬೇಕಾದ್ರೆ ನಾವು ನೋಡ್ರಿ, ಅವ್ರ ಕೈಯಲ್ಲಿ ನಾವು ಅವ್ರನ್ನ ಬಳಸಕ್ಕೆ ನಾವು ಕೊಟ್ಟು ಬಿಡ್ಬೇಕು. ಆಗ ಅವ್ರು ಏನಿಗೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆತನ ರೂಪದಲ್ಲಿ ನಮ್ಮನ್ನ ಕೂಡ ಏನ್ ಮಾಡ್ಬೇಕು ಅಂತಾನೆ ತಂದೆ ದೇವರ ಚಿತ್ತ. ಅದಕ್ಕೆ ಬಳಸಿ ಯಾರು ಮೊದಲು ಅದನ್ನ ಅವ್ರು ಕೊಡ್ತಾರೋ, ತಂದೆ ದೇವರಿಗೆ ಅವರು ಒಂದು ಫಸ್ಟ್ ಫ್ರೂಟ್ ಆಗಿ ಪ್ರಥಮ ಫಲವಾಗಿ ಇರುವವರು ಯಾರು ಅಂತ ಕೇಳಿದ್ರೆ, ಆತನ ಕೈಯಲ್ಲಿ ಆತನ ಹೇಳಿದಂತ ವಿಷಯದಲ್ಲಿ ಅವ್ರ ಬೆಳೆಸೋದಿಕ್ಕೆ ಯಾರು ಅವ್ರ ಕೈಯಲ್ಲಿ ಕೊಡ್ತಾರೋ ಆತನೇ ಪ್ರಥಮ ಫಲ. ನೋಡ್ರಿ, ಅದಕ್ಕೆ ಆ ಒಂದು ರೂಪ ಏನಾಗುತ್ತೆ ಅಂತ ಕೇಳಿದ್ರೆ, ಪೂರ್ತಿ ಆಗುವಾಗ ಆತನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುವ ರೂಪಕ್ಕೆ ಅವ್ರು ನಮಗೆ ಏನ್ ಮಾಡಿದ ಅಂತ ಕೇಳಿದ್ರೆ, ಒಂದು ವಿಷಯವನ್ನ ಆದುಕೊಂಡಿದ್ದಾರೆ. ಹಾಗಿರುವಾಗ ಸಹೋದರ ಸಹೋದರಿಯರೇ, ಈಗ ನಮ್ಮನ್ನ ಅವ್ರ ಕೈಯಲ್ಲಿ ಕೊಡಬೇಕಾದ್ರೆ ಇವಾಗ ಇದು ಬಹಳ ಮುಖ್ಯ ರೀ. ಅವರಿಗೆ ಎಲ್ಲಾ ವಿಷಯದಲ್ಲೂ ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರ ಕೈಗೆ ಕೊಟ್ಟು ಬಿಡ್ಬೇಕಂತ ಒಂದು ವಾಕ್ಯ ಕೂಡ ಓದ್ರಿ. ರೋಮಬ್ರಿಯರಿಗೆ 9ನೇ ಅಧ್ಯಾಯ 21ನೇ ವಾಕ್ಯ. ಒಂದು ಪಾತ್ರೆಯನ್ನು ಗೌರವಕ್ಕೂ ಇನ್ನೊಂದನ್ನು ಅಗೌರವಕ್ಕೂ ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಇದು ನೋಡ್ರಿ, ಇದು ಬಹಳ ಮುಖ್ಯ ಸಹೋದರ ಸಹೋದರಿಯರೇ. ಒಂದು ಪಾತ್ರವನ್ನು ಗೌರವಕ್ಕೋ ಇನ್ನೊಂದು ಬಂದು ಅಗೌರವಕ್ಕೋ ಅದು ಒಂದೇ ಮುದ್ದೆಯಲ್ಲಿ ಮಾಡೋದಿಕ್ಕೆ ಆ ಕುಂಬಾರನಿಗೆ ಆತನ ಮೇಲೆ ಅಧಿಕಾರ ಇಲ್ವೋ ಅಂತ ಕೇಳ್ತಾರೆ. ಅಂದ್ರೆ ಏನರ್ಥ, ಒಂದು ಕುಂಬಾರನಾಗಿದ್ರೆ ಒಂದು ಪಾತ್ರ ಗೌರವಕ್ಕೆ ಇನ್ನೊಂದು ಪಾತ್ರ ಅಗೌರವಕ್ಕೆ ಅದನ್ನು ಮಾಡೋದಿಕ್ಕೆ ಅದಕ್ಕೆ ಅಧಿಕಾರ ಯಾರು ಅಂತ ಕೇಳಿದ್ರೆ ಕುಂಬಾರನಿಗೆ ಅದ ಅಧಿಕಾರ. ತಂದೆ ದೇವರು ತಂದಿರೋದು ಅವರ ಯೋಜನೆಯಲ್ಲಿ ಒಬ್ಬರನ್ನ ಹಿಂಗೆ ಇರ್ಬೇಕು ಅಂತ ಆತನ ಸೃಷ್ಟಿ, ಅದನ್ನು ದೇವರ ಚಿತ್ತ. ಒಬ್ಬೊಬ್ಬರನ್ನ ಹಿಂಗೆ ಇರ್ಬೇಕು ಅಂತ ಆತನಿಗೆ ಅಧಿಕಾರ ಇಲ್ವಾ ಅಂತ ಕೇಳ್ತಾರೆ. ಯಾಕಂತ ಕೇಳಿದ್ರೆ ನಾವೆಲ್ಲ ಏನ್ ಮಾಡ್ತೀರಿ, ನಮ್ಮನ್ನ ಯಾವ ತರ ಉಂಟು ಮಾಡಿದ್ರು ನಾವು ಬೇರೆ ತರ ಇರಕ್ಕೆ ಪ್ರಯತ್ನ ಪಡ್ತೀವಿ. ಈ ಲೋಕದಲ್ಲಿ ಇದ್ದು ಬಿಟ್ಟು ನಾನು ಹಿಂಗಿರಬಾರ್ದು, ನನ್ನ ಸೃಷ್ಟಿ ಹಿಂಗೆ ಇರ್ಬಾರ್ದು, ನಾನು ಇನ್ನ ಮೇಲೆ ಹೋಗ್ಬೇಕು, ಹಂಗೆ ಹೋಗ್ಬೇಕು, ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಒಂದು ವ್ಯತ್ಯಾಸವಾಗಿ ಕೆಲವು ವಿಷಯಗಳನ್ನ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ಮಾಡೋದು ತಪ್ಪಿಲ್ಲ. ಆದ್ರೆ ಆತನ ರೂಪವಾಗಿ ನಾವು ಮಾರಬೇಕಂದ್ರೆ ನೀನಲ್ಲ ಅದರ ತೀರ್ಮಾನ ಮಾಡೋದು. ಆತನ ಆತನ ಕೈಯಲ್ಲಿ ನಾವು ಅವ್ರಿಗೆ ಕೊಟ್ಟು ನನ್ನನ್ನ ಯಾವ ತರ ರೂಪಿಸಿದ್ದಕ್ಕೆ ನಿನಗೆ ಚಿತ್ತ ಇದೆಯೋ ಅದನ್ನ ಮಾಡಕ್ಕೆ ಅಧಿಕಾರ ಇರೋವನಿಗೆ ನಾವು ನಮ್ಮನ್ನ ಬೆಳೆಸ್ಕೊಡ್ಬೇಕು. ಇದೇ ವಾಕ್ಯ ಅವ್ರು ಹೇಳ್ತಾರೆ ನೋಡ್ರಿ. ಹಂಗಾದ್ರೆ ಈ ಒಂದೇ ಪಾತ್ರ ಅಂತ ಹೇಳುವಾಗ ಒಂದು ಗೌರವಕ್ಕೂ ಇನ್ನೊಂದು ಅಗೌರವಕ್ಕೂ ಮಾಡೋದಿಕ್ಕೆ ಆತನಿಗೆ ಅಧಿಕಾರ ಇಲ್ವಾ? ಇದೆ. ಅದಕ್ಕೆ ಸಹೋದರ ಸಹೋದರಿಯರೇ, ನಾವು ಹುಟ್ಟಿದಂತ ಜಾಗ, ಹುಟ್ಟಿದಂತ ರೀತಿ, ಹುಟ್ಟಿದಂತ ಎಲ್ಲಾ ವಿಷಯದಲ್ಲಿ ನಾವು ಸಂತೋಷವಾಗಿದ್ದೀರಾ ಅಂತ ಹೇಳಿದ್ರೆ ಇಲ್ಲ. ಹಂಗಾದ್ರೆ ಯಾರನ್ನ ನಿರಾಕರಿಸ್ತೀವಿ ಅಂತ ಕೇಳಿದ್ರೆ ತಂದೆಯ ದೇವರ ಸೃಷ್ಟಿಯನ್ನ ನಿರಾಕರಿಸ್ತೀವಿ. ನಾವು ಹಿಂಗೆ ಇರ್ಬೇಕು ಅಂತ ದೇವರು ತೀರ್ಮಾನ ಮಾಡಿರೋದು.
ಇದನ್ನ ನಾವು ಸರಿಯಾದ ರೀತಿಯಲ್ಲಿ ತಗೊಳ್ಳೋದಕ್ಕೆ ನಾವು ಹುಷಾರಾಗಬೇಕು. ಅದಕ್ಕೆ ನಾವು ಕೈಯಲ್ಲಿ ಇಸ್ರೇಲ್ ಮಕ್ಕಳು ಇರ್ಲಿಲ್ಲ, ಅವ್ರ ಕೈಯಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರು ಏನಾಗ್ಲಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಬಳಸ್ಕೊಟ್ಟಿಲ್ಲ. ಅವಾಗ ಅವ್ರಿಗೆ ಸ್ಟಿಫ್ ನೆಕ್ ಅಂತಾರೆ. ಏನ್ರಿ ಸ್ಟಿಫ್ ನೆಕ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಏನ್ ಕತ್ರಿ? ಹಟ್ಟವಾದ ಮೊಂಡಚನ ಇತ್ತಂತೆ ಅವ್ರಿಗೆ. ನೋಡ್ರಿ, ಅವರಲ್ಲಿ ಇದ್ದಿದ್ದಂತ ಮೊಂಡಚನ ಇತ್ತು ಅವರಲ್ಲಿ, ಬಳಸ್ಕೊಟ್ಟಿಲ್ಲ. ಅದೇ ತರ ನಾವು ಇರಬಾರ್ದು. ಈಗ ಹೇಳ್ತಾರೆ ಅದಕ್ಕೆ ಆ ಗೌರವ ಇರುವ ತಂದೆಯ ದೇವರಿಗೆ ನಾವು ಬಳಸ್ಕೊಡೋದಕ್ಕೆ ಬಹಳ ಮುಖ್ಯವಾಗಿದೆ. ಆಗಿರುವಾಗ ಸೋದರ ನೋಡ್ರಿ, ಈ ಒಂದು ಪುಟ್ಟಿ ಅಂತ ನೋಡುವಾಗ ಇಲ್ಲಿ ನಾನು ಒಂದು ವಿಷಯ ತೋರಿಸ್ತೀನಿ ನೋಡ್ರಿ. ಪುಟ್ಟಿ ಇದೆ, ಇದು ಏನಂತ ಕೇಳಿದ್ರೆ ಮಣ್ಣಲ್ಲಿ ಮಾಡಿದಂತ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಒಂದು ಪುಟ್ಟಿ. ಇದರಲ್ಲಿ ನೀರ್ ಹಾಕಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ತಣ್ಣಗಿರ್ತದ್ರಿ ಅಲ್ವಾ. ಇದು ಕೆಂಪು ಮಣ್ಣು, ಇದು ತಣ್ಣಗಿರ್ತದೆ. ಇದು ತಣ್ಣಗಿರೋದಕ್ಕೆ ಮುಖ್ಯವಾದ ಕಾರಣ ಏನಂತ ಕೇಳಿದ್ರೆ ನ್ಯಾಚುರಲ್ ಫ್ರಿಡ್ಜ್ ಅಂತ ಹೇಳ್ತಾರೆ ಅಲ್ವಾ. ನ್ಯಾಚುರಲ್ ಫ್ರಿಡ್ಜ್ ಇದಲ್ಲ, ಇವಾಗ ಬರೋದಲ್ಲ, ಇವಾಗೆಲ್ಲ ಕರೆಂಟ್ ಅಲ್ಲಿ. ಇದೆಲ್ಲ ನೋಡ್ರಿ ನ್ಯಾಚುರಲ್ ಫ್ರಿಡ್ಜು. ಮಣ್ಣು ಭೂಮಿಯಿಂದ ತಗೊಂಡು ಆ ರೆಡ್ ಮಣ್ಣು ತಗೊಂಡು, ಅದ ರೆಡ್ ಮಣ್ಣು ಅಂದ್ರೆ ಆದಾಮನ್ನ ಸೃಷ್ಟಿ ಮಾಡಿರೋ ಮಣ್ಣು. ಆ ಮಣ್ಣು ಯಾವಾಗ ನೋಡ್ರಿ, ಇದರಲ್ಲಿ ಇದ್ದಿದ್ದಂತ ವಿಶೇಷ ಏನು, ಇದರಲ್ಲಿ ಇರುವ ಮ್ಯಾಜಿಕ್ ಏನು ಅಂತ ಹೇಳುವಾಗ, ಇದು ತಣ್ಣೀರು ಅದರಲ್ಲಿ ಉಯ್ದು ಇಟ್ಬಿಟ್ರೆ, ಸ್ವಲ್ಪ ಮಣ್ಣಾಕಿ ಇಟ್ಬಿಟ್ರೆ ಇದೇನಾಗುತ್ತೆ ಅಂತ ಕೇಳಿದ್ರೆ ಫ್ರಿಡ್ಜ್ ಅಲ್ಲಿ ಇರುವ ನೀರ್ ತರ ಮಾರ್ಬಿಡ್ತದೆ. ಯಾಕೆ ಇದು ಹೆಂಗೆ ಸಾಧ್ಯ? ಇದರಲ್ಲಿ ಇದ್ದಿದ್ದಂತ ಮ್ಯಾಜಿಕ್ ಏನು, ಇದು ಒಳಗಿರುವ ಮ್ಯಾಜಿಕ್ ಏನು ಅಂತ ಹೇಳುವಾಗ ಸೋದರರೇ, ಇದು ನೋಡ್ರಿ, ಇದು ಒಳಗಿರುವ ಮ್ಯಾಜಿಕ್ ಏನಂತ ಕೇಳಿದ್ರೆ ಏನಿಲ್ಲ. ಇದು ಒಳಗೆ ಆ ಮಣ್ಣಿನ ಒಂದು ಶಕ್ತಿ ಏನಂತ ಕೇಳಿದ್ರೆ ಬರೀ ಅಯನ್ ಮಾತ್ರ. ಅಯನ್ ಅಂತ ಕೇಳಿದ್ರೆ ಆ ಒಂದು ಏನ್ರಿ ಕಬ್ಬಣ ಮಾತ್ರ ಅದು ಹೊರಗಡೆ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಎತ್ತಿ ಅದನ್ನ ಮೇಲೆ ಇಕ್ಕುವಾಗ, ಆಕ್ಸಿಜನ್ ಮೇಲೆ ಅದ ಮೇಲೆ ಬೀಳುವಾಗ ಸೋದರರೇ ಆಟೋಮೆಟಿಕ್ ಆಗಿ ಈ ನೀರು ತಣ್ಣಗಾಗ್ಬಿಡ್ತದೆ ಅಂತ. ಹೌದು, ಇದು ಬರೀ ಈ ಮಣ್ಣಿಗೆ ಮಾತ್ರ ಇರುವ ಶಕ್ತಿ. ಸರಿ, ಈಗಿರುವಾಗ ಸೋದರರೇ ಒಂದು ಕುಂಬಾರವನ್ನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಪಾತ್ರೆಗಳು, ಈ ಪಾತ್ರೆ ಏನಕ್ಕೆ ಉಪಯೋಗ ಮಾಡ್ತಿರ್ರಿ? ನಾವು ನೀರಿಗೆ ಇಡ್ತೀವಿ ಅಲ್ವಾ. ಇವಾಗ ಇನ್ನೊಂದು ಪಿಕ್ಚರು, ಈಗ ಹಳೆ ಕಾಲದಲ್ಲಿ ಇದ್ದಿದ್ದಂತ ವಿಷಯಗಳು, ಹಳೆ ಕಾಲದಲ್ಲಿ ಕೂಡ ಉಪಯೋಗ ಮಾಡ್ತಿದ್ದ. ಇಲ್ಲಿ ನೋಡ್ರಿ ಒಂದು ಪಿಕ್ಚರ್ ನೋಡ್ರಿ. ಕೆಲವು ನಾವು ಇವಾಗಲೇ ಪ್ಲಾಸ್ಟಿಕ್ ಎಲ್ಲ ಬಂದಿದೆ, ನಾನ್ ಸ್ಟಿಕ್ಗಳು ಬಂದಿದೆ, ಆಮೇಲೆ ಅಲ್ಯೂಮಿನಿಯಂ ಇದೆಲ್ಲ ಬಂದಿತ್ತು. ಆದ್ರೆ ಮುಂಚೆ ಏನಿರ್ಲಿಲ್ಲ, ಈ ಟೈಮಲ್ಲೆಲ್ಲ ಏನಿರ್ಲಿಲ್ಲ ಅಂತ ಕೇಳಿದ್ರೆ, ನಮ್ಮ ಕ್ರಿಸ್ತನ ಟೈಮಲ್ಲಿ, ಈ ವಾಕ್ಯಗಳು ಹೇಳೋ ಟೈಮಲ್ಲಿ ನಮಗೆ ಏನು ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಏನಿರ್ಲಿಲ್ಲ, ಎಲ್ಲ ಜೇಡಿ ಮಣ್ಣೆ. ಆ ಜೇಡಿ ಮಣ್ಣಿಲ್ಲ ಪುಟ್ಟಿಗಳನ್ನ ಮಾಡಿ ಇಡೋದು, ಎಲ್ಲಾನು ಅದೇ ಅಲ್ವಾ. ಕಬ್ನ ಪೇಂಟ್ ನಾವು ಇಡ್ತೀವಲ್ಲ, ಪೇಂಟ್ ಬಕೆಟ್ ಬಾತ್ರೂಮ್ ಅಲ್ಲಿ ಇಡ್ತೀವಲ್ಲ, ಅದೆಲ್ಲ ಇಲ್ಲ. ಅವಾಗ ಎಲ್ಲ ಒಂದೇ ತರ ಇತ್ತು, ಎಲ್ಲ ಕಬ್ನ ಇದರಲ್ಲೇ ಇದ್ದಿತ್ತು, ಆ ಮಣ್ಣಲ್ಲಿ ಮಾಡಿದ್ದಂತ ಜಾಡಿಗಳು, ಆ ಜಾಡಿಗಳ ಅದೇ ತರ ಇದ್ದಿತ್ತು. ಇವಾಗ ಈ ಜಾಡಿಗಳೆಲ್ಲ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಒಂದು ಗುಂಪಾಗಿರುವ ಕೆಲವು ಪುಟ್ಟಿಗಳು ಅದು ಕಿಚನ್ ಅಲ್ಲಿ ಕೆಲಸ ಮಾಡೋದಿಕ್ಕೆ, ಅಡಿಗೆ ಮಾಡೋದಿಕ್ಕೆ ಉಪಯೋಗ ಮಾಡಿದ್ರು. ಇನ್ನು ಕೆಲವು ಬಂದು ಒಳ್ಳೆ ಪೇಂಟಿಂಗ್ ಎಲ್ಲ ಮಾಡಿ ಅದನ್ನ ಶೋಕೇಸ್ ಅಲ್ಲಿ ಇಡಕ್ಕೆ ಕೆಲವು ಇಟ್ಟಿದ್ರು. ಇನ್ನ ಒಂದು ನೋಡ್ಬೇಕಾದ್ರೆ ಸೋದರರೇ ಅದು ಏನಕ್ಕೆ ಉಪಯೋಗ ಆಗ್ತಿತ್ತು ಅಂತ ಕೇಳಿದ್ರೆ ಬಾತ್ರೂಮ್ ಅಲ್ಲಿ ಇಡಕ್ಕೆ ಅದನ್ನ ಏನಾಗ್ತದೆ, ಬಾತ್ರೂಮ್ ಅಲ್ಲಿ ಇಟ್ಟಿದ್ರಪ್ಪ, ಒಂದೊಂದು ಹಿಂಗ್ ಇಟ್ಟಿದ್ರು. ಸರಿ, ಇವೆಲ್ಲ ಡಿಸೈಡ್ ಮಾಡಿದ್ದು ಯಾರು? ಇದು ಹಿಂಗಿರ್ಬೇಕು, ಇದು ಹಿಂಗಿರ್ಬೇಕು, ಇದು ಹಿಂಗಿರ್ಬೇಕು ಅಂತ ಇದನ್ನ ತೀರ್ಮಾನ ಕೊಟ್ಟಿದ್ ಯಾರ್ರಿ? ಇದೆಲ್ಲ ಒಂದೇ ಮಣ್ಣಲ್ಲೇ ಮಾಡಿರೋದು. ಆದ್ರೆ ಇದು ಕೆಲಸ, ಇದಕ್ಕೆ ಈ ಕೆಲಸ ಅಂತ ತೀರ್ಮಾನ ಮಾಡಿರೋದು ಯಾರ್ರಿ? ಕುಂಬಾರ. ಮನುಷ್ಯರು ಯೂಸ್ ಮಾಡೋ ಮನುಷ್ಯರು. ಹೌದು. ಹಂಗಾದ್ರೆ ಮನುಷ್ಯನು ಅಂತ ಹೇಳಿದ್ರಾಗ ಆ ಯಜಮಾನ ಯಾರೋ, ಆ ಮನೆಗೆ ಯಜಮಾನ ಯಾರೋ, ಆ ಯಜಮಾನ ತೀರ್ಮಾನ ಮಾಡ್ತಾನೆ. ಏನಂತ ಕೇಳಿದ್ರೆ ಇವು ಕಿಚನ್ ಅಲ್ಲಿ ಇರ್ಬೇಕಪ್ಪ, ಇವು ಬಾತ್ರೂಮ್ ಅಲ್ಲಿ ಇರ್ಬೇಕು, ಇವು ಶೋಕೇಸ್ ಅಲ್ಲಿ ಇರ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಇವಾಗ ಒಂದು ಯಜಮಾನ ತೀರ್ಮಾನ ಮಾಡಿರುವ ಒಂದು ವಿಷಯಕ್ಕೆ ಇಲ್ಲಿ ಪಾತ್ರೆಗಳು, ನಾನ್ ಯಾಕಪ್ಪ ಬಾತ್ರೂಮ್ ಅಲ್ಲಿ ಇರ್ಬೇಕು, ನಾನ್ ಯಾಕೆ ಬಾತ್ರೂಮ್ ಅಲ್ಲಿ ಇರ್ಬೇಕು, ನಾನ್ ಯಾವಾಗೂ ನೀವು ಕಾಫಿ ಯಾವ್ದ್ರಲ್ಲಿ ಕುಡಿತೀರಾ, ಒಳ್ಳೆ ಒಂದು ಪಾತ್ರೆಯಲ್ಲಿ ಗ್ಲಾಸ್ ತರ ಕುಡಿತೀರಲ್ಲ, ಯಾವತ್ತಾದ್ರೆ ನನ್ನ ಬಾತ್ರೂಮ್ ಅಲ್ಲಿ ಪಾತ್ರದಲ್ಲಿ ನಾವು ಕಾಫಿ ಕುಡ್ದಿದ್ದೀರಾ? ಕುಡಿಯಕ್ಕಿಲ್ಲ ಅಲ್ವಾ. ಅದಕ್ಕೆ ನಾವು ಅದರಿಂದ ಕಾಫಿ ಕುಡಿಯಕ್ಕಿಲ್ಲ ಅಂತ ಕೇಳಿದ್ರೆ
ಅದು ಉಪಯೋಗ ಬರಲ್ವಾ? ಆ ಯಜಮಾನಿಗೆ ಸಂತೋಷ ಕೊಡಲ್ವಾ? ಯೋಚನೆ ಮಾಡ್ರಿ ಸಹೋದರ ಸಹೋದರಿಯರೇ, ಅವನು ಒಂದು ಯಜಮಾನ, ಮನೆಯಲ್ಲಿರುವಂತ ಯಜಮಾನ, ಅವನು ಬಾತ್ರೂಮ್ ಅಲ್ಲಿ ಹೋಗುವಾಗ ಅವನಿಗೆ ಅಲ್ಲಿ ಇದಿಂತ ಒಂದು ಡಬ್ಬ ಇಲ್ಲೋ ಒಂದು ಬಕೆಟ್ ಇಲ್ಲ ಅಂತ ಹೇಳಿದ್ರೆ ಅವನ ಪರಿಸ್ಥಿತಿ, ಅವನು ಸಂತೋಷ ಪಡೋದು ಪರಿಸ್ಥಿತಿ ಯಾವ್ದಂತ ಕೇಳಿದ್ರೆ ಅಲ್ಲಿ ಇದ್ದಂತ ಕೆಲಸ ಮಾಡೋದು ಆ ಪಾತ್ರಗಳು ಅವ್ರಿಗೆ ಕೆಲಸ ಮಾಡ್ತದೆ. ಆ ಕೆಲಸದಿಂದ ಆ ಮನುಷ್ಯ ಏನ್ ಮಾಡ್ತಾನೆ, ಮನೆಯಲ್ಲಿ ಇಟ್ಟಿರ್ತೀವಿ, ಆ ಪಾತ್ರೆಗಳು ಏನ್ ಕೆಲಸ ಇದೆಯೋ ಆ ಪಾತ್ರೆಗಳು ಅದು ಮಾಡ್ತದೆ. ಮನೆಗೆ ಬರುವಾಗ, ಕಿಚನ್ಗೆ ಬರುವಾಗ, ಕಿಚನ್ ಯಾವತ್ತಾದ್ರೆ ಯಾವಾಗೂ ನನ್ನನ್ನ ಸ್ಟವ್ ಅಲ್ಲಿ ಇಡ್ತಿರಲ್ಲಪ್ಪ, ಯಾವತ್ತಾದ್ರೆ ಈ ಸೋಕೇಸ್ ಅಲ್ಲಿ ಇರೋದನ್ನ ತಂದು ಇಟ್ರಿ ಅಂತ ಯಾವಾಗ ಅದಕ್ಕೆ ಕೇಳಕ್ ಸಾಧ್ಯನಾ? ಇಲ್ಲ. ಯಾಕೆಂತ ಕೇಳಿದ್ರೆ ಅದು ಯಜಮಾನನ ತೀರ್ಮಾನ ಮಾಡಿ, ಅದು ಕಿಚನ್ ಅಲ್ಲಿ ಇಡಿರುವ ಪಾತ್ರಗಳು ಯಜಮಾನನು ಅದನ್ನ ತೀರ್ಮಾನ ಮಾಡಿದಾನೆ. ಅವಾಗ ಅವನು ಕಿಚನ್ ಅಲ್ಲಿ ಹೋಗುವಾಗ ಆ ಯಜಮಾನನ ಸಂತೋಷ ಪಡಿಸೋದು ಇದರ ಕೆಲಸ. ಅದೇ ತರ ಇವನು ಹಾಲಲ್ಲಿ ಬಂದು ಕೂತ್ಕೊಳ್ಳುವಾಗ ಅದನ್ನ ನೋಡಕ್ಕೆ ಸುಂದರವಾಗಿ ಇರಬೇಕು ಅಂತ, ಅದು ಅಲ್ಲಿ ಈ ಜಾಗದಲ್ಲಿ ಇರಬೇಕು ಅಂತ ಹೇಳಿ ಅದನ್ನ ಸಂತೋಷ ಪಡೋದಕ್ಕೆ, ಅದು ಸಂತೋಷ ಪಡಿಸೋದು ಯಜಮಾನನ ಕೆಲಸ. ಹಾಗಾದ್ರೆ ಆ ಪಾತ್ರೆಗಳು ಎಲ್ಲೆಲ್ಲಿ ಇದೆಯೋ, ಯಾವ ಜಾಗದಲ್ಲಿ ಇರ್ಬೇಕೋ ಆ ಪಾತ್ರೆಯಲ್ಲಿ ಅದು ಜಾಗ ಇದ್ರೇನೆ ಆ ಯಜಮಾನಿಗೆ ಸಂತೋಷ ಅಲ್ವಾ? ನಾನು ಈ ಪಾತ್ರ ಇಲ್ಲಿರ್ತೀನಿ, ಈ ಪಾತ್ರ ಇಲ್ಲಿರ್ತೀನಿ ಅಂತ ಯಾರಾದ್ರೆ ಆ ತರ ನಮ್ಮ ಪಾತ್ರಗಳೆಲ್ಲ ಅಲ್ಲಿ ಮಾಡಿದ್ರೆ ಅದು ನಮಗೆ ಯಜಮಾನಿಗೆ ಸಂತೋಷ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ. ಆದ್ರಿಂದ ಇದು ಗೌರವ, ಇದು ಅಗೌರವ ಅಂತ ಯಾರು ತೀರ್ಮಾನ ಮಾಡಂಗಿಲ್ಲ. ಇದು ಇವರು ಯಜಮಾನನ್ನು ಸಂತೋಷ ಪಡುವ ಒಂದು ಪಾತ್ರಗಳು. ಯಾವ ಜಾಗಕ್ಕೆ ಹೋಗ್ತಾನೋ ಅದರಲ್ಲಿ ಅವರನ್ನ ಸಂತೋಷ ಪಡಿಸೋದು ಅದರ ಕೆಲಸ. ಆದ್ರಿಂದ ಯಜಮಾನ ಸಂತೋಷ ಪಡ್ತಾನಂತ ಹೊತ್ತು ಮಾತು ನೋಡ್ಬೇಕು ಹೊತ್ತು ಈ ಪಾತ್ರ ನನ್ನಿಂದ ಘನವಿನವನ್ನು ಅಗೌರವವನ್ನು ತೋರಿಸ್ತಾ ಇದ್ಯಾ, ಈ ಪಾತ್ರದಿಂದ ನನಗೆ ಘನ ಸಿಗ್ತದ ಅಂತ ಈ ಪಾತ್ರದ ಬಗ್ಗೆ ನೋಡ್ಬೇಡ್ರಿ. ಆ ಯಜಮಾನ ಸಂತೋಷ ಪಡ್ತಾನಂತ ಮಾತ್ರವೇ ಈ ಪಾತ್ರ ನೋಡ್ಬೇಕು ಅಂತ ಬಹಳ ಮುಖ್ಯ. ಇನ್ನೊಂದು ಪ್ರಶ್ನೆ ಸಹೋದರ ನೋಡಿ, ಒಂದು ಯಜಮಾನ ತೀರ್ಮಾನ, ಒಂದು ವೇಳೆ ನಿಮಗೆ ಒಂದು ಕೆಜಿ ನಿಮಗೆ ಒಂದು ಚಿನ್ನ ಕೊಡ್ತೀನಿ ಅನ್ಕೊಡ್ರಿ. ಯಾರೋ ಒಬ್ರು ಕೊಡ್ತಾರೆ, ಚಿನ್ನ ಕೊಡ್ತಾರೆ. ಈ ಚಿನ್ನ ತಗೊಂಡು ನೀವೇನ್ ಮಾಡ್ತೀರಾ? ಯಾರಾದ್ರೂ ಉತ್ತರ ಹೇಳಿ. ಯಾರೋ ಒಂದು ಕೆಜಿ ಚಿನ್ನ ಕೊಟ್ಟಿದ್ದಾರೆ ನಿಮಗೆ. ಆ 1 ಕೆಜಿ ಚಿನ್ನ ತಗೊಂಡ್ರೆ ಏನ್ ಮಾಡ್ತೀರಾ ನೀವು ಮನೆಗೆ? ಬ್ರದರ್ ಒಳ್ಳೆ ಸೇಫ್ಟಿ, ಭದ್ರವಾದ ಜಾಗ ಇದ್ರ ಲಾಕರ್ ಅಲ್ಲಿ ಇಡ್ತಾರೆ ಬ್ರದರ್. ಹೌದಾ? ಸೇಫ್ಟಿಯಾಗಿ ಇದು ಯಾರ ತೀರ್ಮಾನ? ಅದು ಮನೆ ಯಜಮಾನನ ನಮ್ ತೀರ್ಮಾನ, ನಿಮ್ ತೀರ್ಮಾನ, ಹೌದಲ್ವಾ? ಸೊ ನೋಡ್ರಿ, ನಾನು ಒಂದು ಪಿಕ್ಚರ್ ನೋಡ್ರಿ, ಇಲ್ಲಿ ಸದಾಮ್ ಹುಸೇನ್ ಅಂತ ಒಬ್ನ ಇದ್ನು. ಅವನ ಬಾತ್ರೂಮ್ ಎಲ್ಲ ಚಿನ್ನ ರೀ. ಅವನು ಬಾತ್ರೂಮ್, ಅವನಿಗೆಲ್ಲ ಕಮೋಡು, ಅವ್ರಿಗೆ ಕೂತ್ಕೊಳ್ಳೋದು ಎಲ್ಲ, ಅವನು ತೊಳೆಯುವ ಒಂದು ಪಾತ್ರೆ ಕೂಡ ಚಿನ್ನ ರೀ. ನಿನಗೆ ಕೊಟ್ರೆ ನೀನ್ ತಗೊಂಡು ಹೋಗಿ ಎಲ್ಲಿ ಇಡ್ತೀಯ ಅಂತ ಕೇಳಿದ್ರೆ ನೀನ್ ತಗೊಂಡು ಹೋಗಿ ಲಾಕರ್ ಅಲ್ಲಿ ಇಡ್ತೀಯ. ಆದ್ರೆ ಆ ಯಜಮಾನ ಏನ್ ಮಾಡಿದಾನೆ ಅಂತ ಕೇಳಿದ್ರೆ ತನ್ನ ಬಾತ್ರೂಮ್ ಅನ್ನೇ ಚಿನ್ನದಲ್ಲಿ ಮಾಡಿದ್ದಾನೆ. ಈಗ ನೋಡ್ರಿ, ಇದು ತೀರ್ಮಾನ ಮಾಡಿದ್ ಯಾರು ಅಂತ ಕೇಳಿದ್ರೆ ಅವನ ಯಜಮಾನನು. ಆತರ ಇರುವಾಗ ಆ ಯಜಮಾನನು ಏನ್ ಮಾಡಿದಾನೆ ಅಂತ ಕೇಳಿದ್ರೆ ತಾನು ಅದು ಚಿನ್ನವಾಗಿದ್ರೆ ಕೂಡ ಅದು ಇರುವ ಜಾಗದಲ್ಲಿ ಇರಬೇಕು, ಸಂತೋಷ ಕೊಡಬೇಕಾಗಿದ್ದು ಅವನು ತೀರ್ಮಾನ ಮಾಡಿದ. ನೋಡ್ರಿ, ನಿಮಗೆ ಕೊಟ್ರೆ ನೀವು ತಗೊಂಡೋಗಿ ಲಾಕರ್ ಅಲ್ಲಿ ಇಡ್ತೀರಾ, ಆದ್ರೆ ಆ ಯಜಮಾನನ ಕೊಟ್ರೆ ಅವನು ಚಿನ್ನದಲ್ಲೇ ಬಾತ್ರೂಮ್ ಮಾಡಿದ್ದಾನೆ. ಹೆಂಗಿರ್ತದೆ ಯೋಚನೆ ಮಾಡಿ ಸಹೋದರ ಸಹೋದರಿಯರೇ. ಇದೇ ನಮಗೆ ಹೇಳುವ ವಿಷಯ. ಇದು ಏನ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಹೀಗೆ ತಂದೆಯ ದೇವರು ನಮ್ಮನ್ನ ಸೃಷ್ಟಿ ಮಾಡುವಾಗ ಆತನ ಒಂದು ಮಹಿಮೆ ಏನು ಅಂತ ಮಾತ್ರವೇ ನಾವು ನೋಡ್ಬೇಕು ಹೊತ್ತು ನನ್ನ ಪಕ್ಕದಲ್ಲಿ ಇರುವ ಪಾತ್ರ ಇರ್ಲಿ, ನನ್ನ ಎದುರುಗಡೆ ಪಾತ್ರ ಇರ್ಲಿ, ನನ್ನ ಹಿಂದ್ಗಡೆ ಇರುವ ಪಾತ್ರೆ ಸಂತೋಷ ಪಡ್ತಾರ, ಅವ್ರು ಗೌರವ ಪಡ್ತಾರ, ಅವ್ರಿಗಿಂತ ನಾನು ಅಗೌರವಾಗಿದ್ದೇನೆ ಅಂತ ಒಬ್ರು ನೋಡ್ಬೇಡ್ರಿ. ನಿನ್ನ ಯಜಮಾನನ್ನ ಸಂತೋಷ ಪಡುವುದು ಮಾತ್ರವೇ ನಿನ್ನ ಕೆಲಸ ಅಂತ ಹೇಳ್ಬಿಟ್ಟು. ಆಗಿರುವಾಗ ನೋಡ್ರಿ, ಒಂದು ವಾಕ್ಯ ಓದನ, ಇದರಲ್ಲಿ ಮತ್ತೆ ಓದ್ರಿ, ಏಷಿಯಾದಲ್ಲಿ 64ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಈಗ ಓ ಕರ್ತನೆ, ನಮ್ಮ ತಂದೆಯು ನೀನೇ, ನಾವು ಮಣ್ಣು, ನೀನು ನಮ್ಮ ಕುಂಬಾರನು, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ನೋಡ್ರಿ, ಇವಾಗ ನಾನು ಯಾಕೆ ಈ ವಾಕ್ಯ ಹೇಳಿದ್ ನಿಮ್ ಕೈಯಲ್ಲಿ ಓದಿಸಿದ್ ಗೊತ್ತಾ? ನಿಮ್ ಕೈಯಲ್ಲಿ ಯಾಕೆ ಓದಿಸಿದ್ ಗೊತ್ತಾ? ಮತ್ತೆ ಈ ವಾಕ್ಯ ನಮ್ಮ ಹೃದಯದಲ್ಲಿ ಇರ್ಬೇಕ್ರಿ.
ಏನಂತ ಕೇಳಿದ್ರೆ, ಆದ್ರೆ ಈಗ ಹೋಗ್ತೇನೆ ನಮ್ಮ ತಂದೆಯೇ ನೀನೇ, ನಾವು ಏನಂತ ಕೇಳಿದ್ರೆ, ನೀವು ಕುಂಬಾರರು, ನಾವು ಜೇಡಿ ಮಣ್ಣಂತ ನಮ್ಮ ಮನಸ್ಸಲ್ಲಿ ಇರ್ಬೇಕ್ರಿ. ಆದ್ರೆ ನಿನ್ನ ಗೌರವ ಪಡಿಸೋದೇ ನನ್ನ ಕೆಲಸ ಹೊತ್ತು ನಾನು ಯಾವ ಜಾಗದಲ್ಲಿ ಇದ್ದು ಗೌರವ ಪಡಿಸ್ತೀನಿ ಅಂತ ನಾನು ಎಣಿಸ್ಕೊಬಾರದು ಅಲ್ವಾ ಸೋದರ ಸೋದರಿ, ಇದು ಮನಸ್ಸಲ್ಲಿ ಇಟ್ಕೊಳ್ರಿ. ಆದ್ರಿಂದ ನಾವು ಆತನ ನಿರ್ಮಾಣದಲ್ಲಿ ನಾವು ಕೆಲಸ ಮಾಡುವ, ನಾವು ಆತನ ಹೋಲಿಕೆಗೆ ಬರೋದೇ ನಮ್ಮ ಕೆಲಸ, ಆತನ ಹೋಲಿಕೆಗೆ ಬರ್ಸೋದೇ ಅವರ ಕೆಲಸ. ಹಂಗಾದ್ರೆ ವಾಕ್ಯ ಓದನ, ರೋಮಪುರಿಯರಿಗೆ 9ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ. 9:20. ಆದರೆ ಓ ಮನುಷ್ಯನೇ, ದೇವರಿಗೂ ಎದುರು ಮಾತನಾಡುವುದಕ್ಕೆ ನೀನು ಯಾರು? ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ನೋಡಿದ್ರ ಹಾಗೆ ಹೇಳ್ತಾರೆ. ಆದ್ರೆ ಓ ಮನುಷ್ಯನೇ, ದೇವರನ್ನ ನೋಡಿ ನನ್ನ ಯಾಕೆ ಈ ತರ ರೂಪಿಸನ್ನು ಮಾಡಿದ್ದೀನಿ ಅಂತ ನಿನಗೆ ಯಾಕೆ ಪ್ರಶ್ನೆ ಮಾಡೋನು ಯಾವನು ಅಂತ ಕೇಳ್ತಾರೆ. ಯಾರು ಹೇಳ್ತಾರೆ ನನ್ನ ಯಾಕೆ ಹಿಂಗ ಮಾಡಿದೀನಿ ಅಂತ ನೀನು ಹೇಳಕ್ಕೆ ನೀನ್ ಯಾರು? ಯಾಕಂತ ಕೇಳಿದ್ರೆ ಆತನ ಯಜಮಾನನು. ಸಹೋದರ ಸಹೋದರಿಯರೇ ಇಲ್ಲಿ ನೋಡ್ಬೇಕು, ಆತನ ಯಜಮಾನನು. ಅದು ನಾನು ಯಾಕೆ ಹಿಂಗೆ ನನ್ನನ್ನ ಮಾಡಿದಿ ಅಂತ ನೀನು ಕೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಯಾರಿಗೂ ಅಧಿಕಾರ ಇಲ್ಲ. ಯಾಕಂದ್ರೆ ಈತನು ಈ ವಿಷಯವನ್ನು ನಮಗೆ ಕೊಟ್ಟಿರುವ ವಿಷಯ, ನಾವು ಯಾವ ತರ ಇರಬೇಕು ಅಂತ ತೀರ್ಮಾನ ಮಾಡಿರೋದು ತಂದೆ ದೇವರು. ಆ ಪಾತ್ರದಲ್ಲಿ ಇದ್ದು ದೇವರು ನನ್ನನ್ನು ಮಹಿಮೆ ಪಡಿಸ್ತೀನ ಅಂತ ಹೇಳಿ ಅದನ್ನು ಮಾತ್ರವೇ ನಮ್ಮ ಮನಸ್ಸಲ್ಲಿ ಇರ್ಬೇಕಂತ ಕೇಳಿದ್ರೆ ಅಘೋರ ಗೌರವ ಅಂತ ನಮ್ಮಲ್ಲಿ ಯಾರ ಹತ್ರನೂ ಇರಬಾರ್ದ್ರಿ. ಈಗ ಇದ್ಬಿಟ್ರೆ ಆತನ ಸಂತೋಷ ಪಡೆಯಕ್ಕೆ ಸಾಧ್ಯವೇ ಆಗೋದಿಲ್ಲ. ಎಲ್ಲಾ ಕಾರ್ಯಗಳು ಆತನ ಮಹಿಮೆಗಾಗಿ ಅಂತ ನಾವು ಬಳಸ್ಕೊಡ್ಬೇಕು ಅಂತ ಹೇಳ್ತಾರೆ. ನೋಡ್ರಿ, ಇನ್ನೊಂದು ವಾಕ್ಯ ಓದಿ, ಯೆಶಾಯ 29ನೇ ಅಧ್ಯಾಯ 16ನೇ ವಾಕ್ಯ. ಯೆಶಾಯ 29:16. ಖಂಡಿತವಾಗಿಯೂ ನೀವು ತಲೆ ಕೆಳಗೆ ಮಾಡುವ ಸಂಗತಿಗಳು ಕುಂಬಾರನ ಜೇಡಿ ಮಣ್ಣಿನಂತೆ ಎಣಿಸಲ್ಪಡುವುದು. ಮಾಡಿದವನಿಗೆ ಮಾಡಲ್ಪಟ್ಟದ್ದು ಆತನು ನನ್ನನ್ನು ಮಾಡಲಿಲ್ಲ ಎಂದು ಹೇಳುವುದೋ, ಇಲ್ಲವೇ ತನ್ನನ್ನು ನಿರ್ಮಿಸಿದವನಿಗೆ ನಿರ್ಮಿಸಲ್ಪಟ್ಟದ್ದು ಆತನಿಗೆ ವಿವೇಕವಿಲ್ಲವೆಂದು ಹೇಳುವುದು. ಹಂಗಾದ್ರೆ ಆತನು ನನ್ನನ್ನ ಮಾಡಲಿಲ್ಲ ಅಂತ ಹೇಳೋನಿಗಿಲ್ಲ ಅಂತೆ. ಆತನ ಯಾವ ತರ ನಾವು ಸಹೋದರ ಸಹೋದರರೇ ತಂದೆಯ ದೇವರಿಗೆ ನಾವು ಮಹಿಮೆ ಕೊಡೋರಾಗಿದ್ದೀರಿ ಅಂತ ಮನಸ್ಸಲ್ಲಿ ಇಟ್ಕೊಳ್ರಿ. ಹೌದು, ಆ ಕುಂಬಾರನಾಗಿದ್ದಂತ ನಾವು ನಮಗೆ ಎಲ್ಲಾ ವಿಷಯಗಳಲ್ಲೂ ರೋಮಪುರಿಯಲ್ಲಿ 8:28ನಲ್ಲಿ ವಾಕ್ಯ ಓದ್ರಿ. ಇನ್ನೊಂದು ವಾಕ್ಯ ರೋಮಪುರಿಯರಿಗೆ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರು ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತದೆಂದು ನಾವು ಬಲ್ಲೆವು. ಇದಲ್ಲದೆ ದೇವರ ಸಂಗತದಲ್ಲಿ ನೋಡಿದ್ರೆ, ಹಂಗಾದ್ರೆ ಎಲ್ಲಾ ಕಾರ್ಯಗಳು ಆತನ ಯಾರನ್ನ ಪ್ರೀತಿಸ್ತಾರೋ ಅವ್ರಿಗೆ ಎಲ್ಲಾ ವಿಷಯಗಳು ಒಳ್ಳೇದಕ್ಕಾಗಿ. ಯಾಕಂತ ಕೇಳಿದ್ರೆ ಈ ಲೋಕದಲ್ಲಿ ನಾವು ಯಾವ ತರ ಬಾಳ್ತೀವಿ ಅಂತಲ್ಲ, ನಿನ್ನನ್ನ ಅವರು ತನ್ನ ರೂಪಕ್ಕೆ ತರದೆ ಅವರ ಒಂದು ಚಿತ್ತವಾಗಿದೆ. ಮೊದಲೇ ನಾವು ಓದಿದೀವಲ್ಲ, ಆತನ ರೂಪಕ್ಕೆ ತರಬೇಕು. ಆತರ ಹೋಲಿಕೆಯಲ್ಲಿ ನಾವು ಇದೀರಿ. ಆದ್ರೆ ನೀನು ಯಾವ ಸ್ಥಾನದಲ್ಲಿ ಇದ್ರು ಕೂಡ ಆತನ ಒಂದೇ ಮನಸ್ಸು ನಿನ್ನ ಆ ರೂಪದಲ್ಲಿ ತರಬೇಕು. ಶರೀರದಲ್ಲಿ ಯಾವ ಭಾಗದಲ್ಲಿ ಏನೇ ನಮ್ಮನ್ನ ಕೊರತೆ ಇದ್ರೂ ಕೂಡ, ನಮ್ಮಲ್ಲಿ ಬಾಳುವ ಒಂದು ಕೊರತೆದಲ್ಲಿ ಇದ್ರೂ ಕೂಡ ಅದೆಲ್ಲ ತಂದೆ ದೇವ್ರು ನೋಡ್ತಾ ಇರೋದು. ನಿನ್ನಲ್ಲಿ ನನ್ನ ರೂಪಿಸುವ ಆ ಒಂದು ಗುಣಲಕ್ಷಣಗಳು ನಿನ್ನಲ್ಲಿ ಇರ್ಬೇಕು, ಅದರಲ್ಲಿ ಪೂರೈಸಬೇಕು ಅಂತಾನೆ ನಾವು ಇರ್ಬೇಕು ಹೊತ್ತು ಇವೆಲ್ಲ ಇಲ್ಲ ಸಹೋದರ ಸಹೋದರಿ. ಆದ್ರಿಂದ ಬಹಳ ಮುಖ್ಯ ನಮಗೆ ಏನಂತ ಕೇಳಿದ್ರೆ, ಆತನ ಕೈಯಲ್ಲಿ ನಾವು ಏನಾಗ್ಬೇಕಂತ ಕೇಳಿದ್ರೆ ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಇದು ಬಹಳ ಮುಖ್ಯ. ಯಾತಕ್ಕಾಗಿ ನಮ್ಮನ್ನ ಹಿಡಿದನೋ ಅದಕ್ಕಾಗಿ ಆತನಕ್ಕಾಗಿ ನಮ್ಮ ಕೆಲಸ ಮಾಡ್ಬೇಕು. ಓದನ ಸಹೋದರ ಸಹೋದರಿ, ಫಿಲಿಪ್ಪಿ 3ನೇ ಅಧ್ಯಾಯ 12ನೇ ವಾಕ್ಯ. ಇನ್ನೊಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಫಿಲಿಪ್ಪಿ 3ನೇ 12ನೇ ವಾಕ್ಯ. ಇಷ್ಟರೊಳಗೆ ನಾನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ.
ನಾನು ಯಾವುದನ್ನು ಹೊಂದುವುದಕ್ಕಾಗಿಯೇ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡವನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಹಿಂದಟ್ಟುತ್ತಾ ಇದ್ದೇನೆ. ಇದೇ ಕೆಲಸ. ಯಾವುದಕ್ಕಾಗ ನನ್ನನ್ನ ಹಿಡಿದನೋ ಅದನ್ನ ಹಿಡ್ಕೊಬೇಕು. ನಿನ್ನ ಯಾವ್ದಕ್ಕಾಗ ಹಿಡಿದನೋ ಅದನ್ನ ಹಿಡ್ಕೊಳ್ರಿ. ಇದನ್ನ ಬಿಟ್ಟು ಬೇರೆ ಯಾವ್ದೊಂದು ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ರಿ. ಯಾವ್ದಕ್ಕಾಗ ನನ್ನ ಕರೆದನೋ, ಯಾವ್ದಕ್ಕಾಗ ನನ್ನ ಹಾದುಕೊಂಡನೋ, ಯಾವ್ದಕ್ಕಾಗ ನನ್ನ ಆತನ ರೂಪದಲ್ಲಿ ತರಬೇಕು ಅಂತ ಮನಸ್ಸಲ್ಲಿ ಇದ್ದಾನೋ ಆತನನ್ನ ಹಿಡಿದುಕೊಳ್ರಿ ಅಂತ ಹೇಳ್ತಾರೆ. ಅಷ್ಟೇ ಹೊತ್ತು ಈ ಲೋಕದಲ್ಲಿ ಬೇರೆ ಏನಿಲ್ಲ. ಯಾತಕ್ಕಾಗ ನನ್ನ ಹಿಡಿದನೋ ಆತನಕ್ಕಾಗಿ ನೀನು ಹಿಡ್ಕೊ ಅಂತ ಬಹಳ ಮುಖ್ಯ ಅಂತ ಹೇಳಿದ್ರು. ಸಹೋದರರೇ, ಒಂದು ವೇಳೆ ಅಲ್ವಾ ಈ ರೂಪದಲ್ಲಿ ನಾವು ಕೊಟ್ಟಿಲ್ಲ ಅಂತ ಕೇಳಿದ್ರೆ ಒಂದು ಕಾಲ ಬರುತ್ತೆ. ಏನ್ ಕಾಲ ಅಂತ ಕೇಳಿದ್ರೆ ಏನೆಲ್ಲ ಮತ್ತೆ ಮಾಡಿಸಿದನೋ ಅದೆಲ್ಲ ಆತನ ಕೈಯಲ್ಲೇ ಕಬ್ಬಿಣದ ಒಂದು ಕೋಲಲ್ಲಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲ ಹೊಡೆದಾಗ್ತಾನೆ. ನೋಡಿದ್ರೆ ಇವಾಗೆಲ್ಲ ಎಷ್ಟೆಲ್ಲ ಪಾತ್ರೆಗಳು ಮಾಡಿದ್ದಾನೆ, ಅಷ್ಟು ಪಾತ್ರೆಗಳ ಮಾಡಿಸಿ ನಮ್ಮನ್ನ ಇಟ್ಟಿದ್ರೆ ಕೂಡ ಸರಿಯಾದ ರೀತಿಯಲ್ಲಿ ನಾವು ಆ ಪಾತ್ರೆ ಬಂದಿಲ್ಲ ಅಂತ ಕೇಳಿದ್ರೆ ವಾಕ್ಯ ಏನ್ ಹೇಳುತ್ತೆ? ಪ್ರಕಟಣೆ 2ನೇ ಅಧ್ಯಾಯ 27ನೇ ವಾಕ್ಯ. ನಾನು ನನ್ನ ತಂದೆಯಿಂದ ಹೊಂದಿದ ಪ್ರಕಾರವೇ ಅದನ್ನು ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಅವರು ಕುಂಬಾರರ ಮಡಿಕೆಗಳಂತೆ ಒಡೆದು ಹೋಗುವವರು. ಹಂಗಂತ ಕೇಳಿದ್ರೆ ಎಲ್ಲಾ ಮಾಡಿ ವಿಷಯ ಏನಂತ ಕೇಳ್ತಾರೆ ಅಂತ ಕೇಳಿದ್ರೆ ಆ ಕುಂಬಾರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಯಾವ್ದೆಲ್ಲ ಆ ಪುಟ್ಟಿಗಳನ್ನ ಮಾಡಿ ಯಾವ್ದೆಲ್ಲ ಸರಿ ಬಂದಿಲ್ವೋ ಅದೆಲ್ಲ ಕಬ್ಬಿಣದ ಕೋಲಲ್ಲಿ ಒಡೆದಾಕ್ತಾನೆ ಅಂತೆ. ಅದೇ ತರ ಆ ಜನಾಂಗಗಳಿಗೆ ಏನಾಗ್ತಾರೆ ಅಂತ ಕೇಳಿದ್ರೆ ಮಾಡಿರೋ ಎಲ್ಲಾನು ಒಡೆದಾಕ್ತಾನೆ. ಏನು ಯಾರೆಲ್ಲ ಆ ರೂಪಕ್ಕೆ ಬಂದಿಲ್ಲ ಅಂತ ಕೇಳಿದ್ರೆ ಅದನ್ನೆಲ್ಲ ಹೊಡೆದು ಅವಾಗ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಕೈಯಲ್ಲಿ ಇರುವ ಅಧಿಕಾರ ಆ ಕಬ್ಬಣದ ಕೋಲಲ್ಲಿ ಆ ಕುಂಬಾರ ಹೆಂಗೆ ಹೊಡಿತಾನೋ ಅದೇ ತರ ಎಲ್ಲಾನು ಹೊಡೆದಾಕ್ತೀನಿ ಅಂತ ಹೇಳ್ತಾನೆ. ಮನಸ್ಸಲ್ಲಿ ಇಟ್ಟುಕೊಳ್ರಿ ಸಹೋದರರೇ. ಆ ತರ ಇರುವಾಗ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಎಲ್ಲಾ ವಿಷಯದಲ್ಲೂ ಎಲ್ಲಾ ಕಾರ್ಯದಲ್ಲೂ ಆತನ ನಿರ್ಮಾಣ ಅಂತ ಹೇಳಿ ಆತನಿಗೆ ಕೈಯಲ್ಲಿ ಕೊಟ್ಟಿ ನಾನು ಹೆಂಗಾದ್ರೆ ಯಾವ ರೀತಿಯಾಗಿ ಯಾರನ್ನ ನೋಡ್ಬಿಡ್ರಿ, ಯಾವ ಸಹೋದರಿನ ನೋಡ್ಬಿಡ್ರಿ, ಆತನ ದೇವರ ಮಹಿಮೆ ಮಾತ್ರ ನೋಡ್ರಿ. ಅವ್ರು ನಿನ್ನಲ್ಲಿ ಮಾಡುವ ಚಿತ್ತ ಏನು ಅದಕ್ಕೆ ನಾವು ಬಳಸ್ಕೊಟ್ವಿ. ವಾಕ್ಯ ನೋಡ್ರಿ, ಇನ್ನೊಂದು ವಾಕ್ಯ ಕೂಡ ಓದನ. 1ನೇ ಥೆಸಲೋನಿಕ 5:18ನೇ ವಾಕ್ಯ. 1ನೇ ಥೆಸಲೋನಿಕ 5:18. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾಕೆಂದರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಚಿತ್ತವಾಗಿದೆ. ಅಷ್ಟೇ ಅಂತ ಹೇಳ್ತಾರೆ. ನೋಡಿ, ಎಲ್ಲಾ ವಿಷಯದಲ್ಲಿ ಕೃತಜ್ಞತೆಗಾರಿ ಇಷ್ಟೇ ನೀವು ಮಾಡ್ಬೇಕಾಗಿರೋದು ಅಂತ ಹೇಳ್ತಾರೆ. ಎಲ್ಲಾ ವಿಷಯದಲ್ಲಿ ನೀವು ಕೃತಜ್ಞತೆ ಹೇಳ್ರಿ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೇ ಆಗ್ಲಿ ಅದಕ್ಕೆ ನಿಮ್ಮ ಕೋಪವಾಗ್ಲಿ, ನಿಮ್ಮ ಮುಖವನ್ನು ತಿರ್ಸ್ಕೊಳ್ಳೋದಾಗ್ಲಿ, ನೀವು ಗುಣಗೊಂಡದಾಗ್ಲಿ ಇವಾಗ ಯಾವ್ದು ಮಾಡಕ್ ಹೋಗ್ಬಿಡ್ರಿ. ಎಲ್ಲಾ ವಿಷಯದಲ್ಲಿ ಕೃತಜ್ಞತೆಯಾಗಿರು. ಎಲ್ಲ ಒಳ್ಳೇದು ಕೆಟ್ಟದಲ್ಲಿ ದೇವರೇ ನಿಮ್ಮ ಚಿತ್ತ. ಯಾಕಂದ್ರೆ ನನಗೆ ಒಳಗಡೆ ನೀವು ಏನ್ ಮಾಡ್ತಾ ಇದೀರಿ ಅಂತ ಕೇಳಿದ್ರೆ ನಿನ್ನ ರೂಪಕ್ಕೆ ನನ್ನ ತರಕ್ಕೆ ಇವೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾರ ಮನಸ್ಸಲ್ಲಿ ಇದೆಯೋ ಆತನಿಗೆ ಸರಿಯಾಗಿ ಎಲ್ಲ ಗೊತ್ತಿದೆ. ಆತನ ಹೆಂಗೆ ತಗೊಂಡು ಹೋಗ್ಬೇಕು. ಈ ಲೋಕದಲ್ಲಿ ಈ ಶರೀರ ಆಗ್ಲಿ ಎಲ್ಲ ಮಣ್ಣಿಗೆ ಹೋಗೋದು. ಆತನನ್ನ ನೂತನ ಸೃಷ್ಟಿಯಾಗಿ ನಿನ್ನಲ್ಲಿ ಬಾಳ್ತಾ ಇರುವ ಆ ರೂಪ, ಆ ಒಂದು ಹೋಲಿಕೆ ಮಾಡಿರಂತ ನಿನ್ನ ರೂಪದಲ್ಲಿ, ತಂದೆಯ ದೇವರ ರೂಪದಲ್ಲಿ ಆ ರೂಪ ಮಾತ್ರ ನಿನ್ನಲ್ಲಿ ತಗೊಂಡೋಗ್ತಾನೆ ಅಂತ ನೋಡ್ತೀವಿ. ಸಹೋದರ ಹೀಗಿರುವಾಗ ನಮ್ಮನ್ನ ಕೊಂಡುಕೊಂಡಿದ್ದಾರೆ. ನಮ್ಮನ್ನ ಹೆಂಗ್ ಮಾಡಿದ್ದಾರೆ ಅಂತ ಕೇಳಿದ್ರೆ ದೂರವಾಗಿ ಇದ್ದಿದ್ದಂತ ನಮ್ಮನ್ನ ಕ್ರಿಸ್ತನಲ್ಲಿ ಇವಾಗ ಕರ್ಕೊಂಡಿದ್ದಾರೆ. ನಮ್ಮನ್ನ ಹತ್ರವನ್ನ ಕರ್ಕೊಂಡು ನಮ್ಮನ್ನ ಏನ್ ಮಾಡಿದ್ದಾರೆ, ಆತನ ಕೊಂಡ್ಕೊಂಡು ದುಡ್ಡು ಕೊಟ್ಟು ನಮ್ಮನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಹೆಂಗೆ ಆ ಜೇಡಿ ಮಣ್ಣನ್ನ ಯಾವ ತರ ಕೊಂಡ್ಕೊಂತಾರೆ ಅದೇ ತರ ಕೂಡ ನಮ್ಮನ್ನ ಕೊಂಡ್ಕೊಂತಾರೆ. ವಾಕ್ಯ ಓದನ 1ನೇ ಕೊರಿಂಥ್ಯ 6:20. ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ. ಆದುದರಿಂದ ದೇವರು ಸೊತ್ತಾಗಿರುವ ನಿಮ್ಮ ದೇಹದಲ್ಲಿಯೂ ನಿಮ್ಮ ಆತ್ಮದಲ್ಲಿಯೂ ದೇವರನ್ನು ಮಹಿಮೆಪಡಿಸಿರಿ. ಹಿಂಗಾದ್ರೆ ನೀವು ಕ್ರಯಕ್ಕೆ ಕೊಂಡಲ್ಪಟ್ಟಿದ್ದೀರಿ ಅಷ್ಟೇ. ಆದ್ರಿಂದ ಅವರು ದೇಹದಲ್ಲಿ ನಿಮ್ಮ ಆತ್ಮಲ್ಲಿ ದೇವರನ್ನ ಮಹಿಮೆ ಪಡಿಸಿರಿ. ಇಷ್ಟೇ ಮುಗೀತು. ಇನ್ನ ಮುಂದೆ ನಾವು ಅದಕ್ಕೆ ಏನಲ್ಲ, ಅದಕ್ಕೆ ಆತನಿಗೆ ಏನ್ ಬೇಕೋ ಎಲ್ಲ ಕೊಡ್ತಾನೆ. ಯಾಕೆಂತ ಕೇಳಿದ್ರೆ ಅವರ ಕೈಯಲ್ಲಿ ಇರುವಾಗ ಸಹೋದರರೇ ಈಗಿರುವಾಗ ಅಲ್ವಾ ಈ ತರ ಆತನ ಕೊಂಡುಕೊಂಡಿದ್ದಾರೆ. ನಮ್ಮಲ್ಲಿ ಕೂಡ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲಾ ವಿಷಯದಲ್ಲಿ ನಾವು ಫಾರ್ ಇಟ್ ಇಸ್ ಗುಡ್ ವಿಚ್ ವರ್ಕತ್ ಇನ್ ಬೋತ್
ಟು ವಿಲ್ ಅಂಡ್ ಟು ಡೂ ಆಫ್ ಇಸ್ ಗುಡ್ ಪ್ಲೆಷರ್. ಅದರಿಂದ ಆತನ ಒಂದು ವಾಕ್ಯ ಕೂಡ ನೋಡ್ಬೇಕಾದ್ರೆ ಫಿಲಿಪ್ಪದಲ್ಲಿ 2ನೇ ಅಧ್ಯಾಯ 13ನೇ ವಾಕ್ಯ. ಆತನು ಹಂಗೆ ಓದ್ರಿ ಸಿಸ್ಟರ್, ಸ್ಕ್ರೀನ್ ಅಲ್ಲಿ ಇರೋದೇ ಓದ್ರಿ. ತನ್ನ ಸೂಚಿತದ ಪ್ರಕಾರ ನಿಮ್ಮಲ್ಲಿ ಉದ್ದೇಶವನ್ನು ಕಾರ್ಯವನ್ನು ಸಾಧಿಸುವಾತನು ದೇವರೇ. ಸಾಕು. ಹಿಂಗಿರುವಾಗ ಸಹೋದರ ಸಹೋದರರೇ, ಈ ವಿಷಯಗಳೆಲ್ಲ ನೋಡುವಾಗ ಆತನಿಗೆ ನಾವು ಬಳಸ್ಕೊಡೋದು ಬಹಳ ಮುಖ್ಯ. ಯಾಕಂದ್ರೆ ಒಂದು ಪಾತ್ರವನ್ನು ಸೃಷ್ಟಿ ಮಾಡುವಾಗ ಇವಾಗ ಏನ್ ಹೇಳ್ತಾರೆ, ಒಂದು ಪಾತ್ರಕ್ಕೆ ಗೌರವ ಇನ್ನೊಂದು ಅಗೌರವ ಅಂತ ಮಾಡೋದಿಕ್ಕೆ ಅವ್ರಿಗೆ ಅಧಿಕಾರ ಇಲ್ವೋ? ಅಧಿಕಾರ ಉಂಟು. ನಮ್ಮನ್ನ ಇದನ್ನೇ ಕರೆಸಿದ್ದಾರೆ. ಅವ್ರನ್ನ ಮಹಿಮೆಯನ್ನು ಮಾಡೋದಿಕ್ಕೆ ನಾವು ನಮ್ಮ ಬಹಳ ಮುಖ್ಯ. ಅದಕ್ಕೆ ನಾವು ಜೇಡಿ ಮಣ್ಣು ಆ ಕುಂಬಾರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಕಾಲಲ್ಲಿ ಒತ್ತಿ 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 ಅದರಲ್ಲಿ ಇರುವ ಕಳ್ಳುಗಳೆಲ್ಲ ತೆಗೆದಾಕ್ತಾನೆ ಮೊದಲು. ಆ ಕಳ್ಳುಗಳೆಲ್ಲ ಏನಪ್ಪಾ ಅಂತ ಕೇಳಿದ್ರೆ, ನಮ್ಮಲ್ಲಿ ಇರುವ ಕೆಟ್ಟ ಗುಣಗಳು ಆತನ ಕಾಲಲ್ಲಿ ಚುಚ್ಚುತ್ತದೆ. ಆ ತಂದೆಯ ದೇವರಿಗೆ ಅದು ಇಡಿಸ್ಲಿಲ್ಲ, ಅದು ಬೇಡ ಮಗನೇ ಅಂತ ಹೇಳಿ ನಮ್ಮಲ್ಲಿ ಇರುವ ಕೆಟ್ಟ ಕಾರ್ಯಗಳೆಲ್ಲ ತೆಗೆದಾಕೋದೆ ಆ ಮಣ್ಣಲ್ಲಿ ಎಲ್ಲ ಆ ಕಾಲಲ್ಲಿ ಆ ಜಜ್ಜಿದ್ದು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಹಾಗಿರುವಾಗ ಮನಸ್ಸಲ್ಲಿ ನೀವು ಇದನ್ನ ಇಟ್ಕೊಳ್ರಿ. ಇದೇ ತರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ಮನುಷ್ಯನನ್ನ ನೋಡ್ರಿ, ಅದು ಆ ಚಕ್ರದ ಮೇಲೆ ತಂದು ಹಾಕ್ತಾರೆ ಅಂತ ಹೇಳುವಾಗ ಹೆಂಗೆ ಇಸ್ರೇಲಿಗೆ ಅಲ್ಲಿ ತಂದು ಹೇಳಿದ್ರು. ಇಸ್ರೇಲ್ಗೆ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಒಳಗು ಕುಂಬಾರನ ನೋಡು ಅಂತ ಯಾರನ್ನ ಹೇಳಿದ್ರು? ಯೆರೆಮೀಯನ ನೋಡಿಸಿದ್ರು. ಅದು ಹೋಗು, ಅದ್ ನೋಡು, ಆ ಚಕ್ರದ ಮೇಲೆ ಆ ಒಂದು ಮಣ್ಣು, ಆ ಜೇಡಿ ಮಣ್ಣಿದೆ. ಚಕ್ರ ಅಂದ್ರೆ ಏನು ಅಂತ ಹೇಳುವಾಗ ತಂದೆಯ ದೇವ್ರ ಯೋಜನೆ ರೀ. ಅದಕ್ಕೆ ಅದನ್ನ ತಂದೆಯ ದೇವ್ರ ಯೋಜನೆಯಲ್ಲಿ ಎಷ್ಟು ಪಾತ್ರೆಗಳನ್ನು ಏನ್ ಮಾಡಿದ್ರು ಅವರು? ತೆಗೆದು ಒಳ್ಳೆ ಪಾತ್ರೆನ ತೆಗೆದು ಹಾಕ್ತಾರೆ. ಇವಾಗ ನೋಡ್ರಿ, ಆ ಪಿಕ್ಚರ್ ಅಲ್ಲಿ ಒಂದೊಂದಾಗಿ ತೆಗೆದು ಕ್ಲೀನ್ ಆಗಿ ಹಾಕ್ತಾರೆ. ಅಲ್ಲಿ ಇರುವಾಗ ಅದು ಚೆನ್ನಾಗಿ ಒಂದು ರೂಪದಲ್ಲಿ ಅದು ಬರುತ್ತಂತ ನೋಡ್ತೀವಿ. ಆಗಿರುವಾಗ ಯಾವಾಗ ಹಂಗ್ ಬರೋದು? ಯಾವಾಗ ಒಳ್ಳೆ ರೂಪದಲ್ಲಿ ಬರುತ್ತೋ? ಒಂದು ವಾಕ್ಯ ಮಾತ್ರ ಓದೋಣ. 1ನೇ ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಸಹೋದರ ಸಹೋದರಿಯರೇ, ಆತನ ಕೈಯಲ್ಲಿ ನಾವು ಇದ್ದು ಅದನ್ನ ತಗ್ಗಿಸಿಕೊಳ್ಳಬೇಕು. ಆತನ ತಕ್ಕ ಕಾಲದಲ್ಲಿ ನಿಮ್ಮನ್ನ ಏನ್ ಮಾಡ್ತಾನೆ? ಮೇಲಕ್ಕೆ ತರ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಕಾಯ್ಬೇಕು. ಇದು ಕಾಯಲ್ಲ ನಾವು. ಆತನ ಕೈಯಲ್ಲಿ ನಿಲ್ಲಲ್ಲ ನಾವು. ಅದೇ ಪ್ರಾಬ್ಲಮ್ ನಮ್ಮಲ್ಲಿ. ಆತನ ಕೈಯಲ್ಲಿ ನಿಲ್ಸಕ್ಕೆ ಸಾಧ್ಯವಿಲ್ಲ. ಆತನಿಗೆ ಎಲ್ಲೆಲ್ಲೋ ಏನಾಗ್ತಾರೆ, ಸ್ಲಿಪ್ ಆಗಿ ಹೋಗ್ಬಿಡ್ತೀರಿ ಸಹೋದರ ಸಹೋದರಿ. ಆತನ ಕೈಯಲ್ಲಿ ಇರಬೇಕು. ಆತನ ಕೈಯಲ್ಲಿ ಇರುವಾಗ ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ತರುವ ಕರ್ತವ್ಯ ದೇವರ ಅದು ವಿಷಯ, ಅದು ದೇವರಿಗೆ ಕೊಟ್ಟಿದ್ದಂತಹ ವಿಷಯಗಳು. ಆದ್ರಿಂದ ನಾವು ಕೂಡ ಒಂದು ವೇಳೆ ಅವ್ರ ಕೈಯಲ್ಲಿ ನಾವು ಬೆಳೆಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಕೂಡ ತೆಗೆದಾಕ್ಬಿಡ್ತಾರೆ. ಆ ಜಾಗದಲ್ಲಿ ಬೇರೆಯವರು ಬಂದ್ಬಿಡ್ತಾರೆ. ಆತನ ಯಾರೋ ಮಣ್ಣು, ಆ ಜೇಡಿ ಮಣ್ಣು ಆತನ ಕೈಗೆ ಸಂತೋಷ ಕೊಡ್ತಾನೋ, ಆತನ ಮಹಿಮೆ ಮಾಡ್ತಾನೋ, ಆತನ ಕುಂಬಾರನಿಗೆ ಸಂತೋಷ ಕೊಡ್ತಾನೋ, ಆತನೇ ಅವನಿಗೆ ಎಲ್ಲಾ ಕಾರ್ಯಗಳನ್ನು ಮಾಡೋಕೆ ಬಲ್ಲನಾಗಿದ್ದಾನೆ ಅಂತ ಹೇಳಿ ಕೊನೆಗೆ ನೋಡ್ರಿ, ಈ ಕುಂಬಾರ ಮಾಡಿದಂತ ಕೆಲಸಗಳಲ್ಲಿ ಹಿಂಗಿರ್ತದೆ. ದೇವ್ರ ರಾಜ್ಯದಲ್ಲಿ ಅವನು ಎಷ್ಟೇ ಕಷ್ಟಪಟ್ರೆ ಕೂಡ ಕೊನೆಗೆ ಅವನು ಇರುವ ವಿಷಯಗಳಲ್ಲಿ ನೋಡ್ಬೇಕಾದ್ರೆ ಬಹಳ ಸುಂದರವಾಗಿ ಇರುವ ಬೆಳೆಸ್ಕೊಡುವ ಆ ಒಂದು ಮಣ್ಣು ಇಂಥ ಒಂದು ಸುಂದರವಾಗಿ ಇರ್ತದೆ ಅಂತ ಹೇಳಿ ಅಲ್ವಾ ಸಹೋದರ ಸಹೋದರಿಯರೇ ನಾವು ನೋಡ್ತೀವಿ ರೀ. ಆಗಿರುವಾಗ ಕೊನೆಗೆ ಒಂದು ವಾಕ್ಯ ಓದಿ ನಾವ್ ಏನ್ ಮಾಡೋಣ ಅಂತ ಕೇಳಿದ್ರೆ ಈ ಪಾಠವನ್ನ ಮುಗಿಸೋಣ. ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇವಾಗ ಅಲ್ವಾ ಪಾಪಗಳಾಗ್ಲಿ ಇವಾಗ ಏನೇ ಆಗ್ಲಿ ಎಲ್ಲ ಇಲ್ಲೇ ಕಷ್ಟ ದುಃಖ ಎಲ್ಲ ಈ ಲೋಕದಲ್ಲೇ ಎಲ್ಲ ಮಾಡಿಸಿ ಹೆಂಗೆ ಸಾಲೋಮನ ಆಲಯದಲ್ಲಿ ಒಂದು ಏನ್ರಿ ಒಂದು ಶಬ್ದ ಇರ್ದಿರ ಎಲ್ಲ ರೆಡಿ ಮಾಡಿ ಹೆಂಗೆ ತಗೊಂಡು ಹೋದನೋ ಅದೇ ತರ ನಮ್ಮನ್ನ ಕೂಡ ತಗೊಂಡು ಹೋಗ್ತಾರೆ. ಕೊನೆಗೆ ಈ ವಾಕ್ಯ ಓದಿ ನಾವು ಮುಗಿಸೋಣ. 1ನೇ ಪೇತ್ರ 1ನೇ ಅಧ್ಯಾಯ 5ರಿಂದ 7 ತನಕ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಿಂದ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಬಹು ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ನೋಡಿದ್ರ ಸಹೋದರರೇ, ಈ ವಿಷಯದಲ್ಲಿ ನಮ್ಗೆ ಎಲ್ಲ ಕ್ರಿಸ್ತನು ಅವನು ಬರುವಾಗ ಪ್ರತ್ಯಕ್ಷನ ಆಗುವಾಗ ನಿಮಗೆ ಎಲ್ಲಾ ಕೀರ್ತಿಯನ್ನು ಉಂಟಾಗುವುದು ಅಂತ ನಮಗೆ ಹೇಳ್ತಾನೆ. ಆದ್ರಿಂದ ನಾವು ಕೂಡ ಆತನ ಕೈಯಲ್ಲಿ ಮಣ್ಣಾಗಿ ಜೇಡಿ ಮಣ್ಣಾಗಿ ಕೈಯಲ್ಲಿ ಕೊಟ್ಟು
ಆತನ ಬಳಸ್ಬೇಕು ಅಂತ ಹೇಳಿ ಆತನ ಕುಂಬಾರವಾಗಿ ನಡೆಸ್ತಾ ಇದ್ದಾನೆ. ಆತನ ಏನ್ ವಿಷಯ ಅಂತ ಕೇಳಿದ್ರೆ, ಆತನ ಹೋಳಿಕೆದಲ್ಲಿ ನಾವು ಇದ್ದೀರಿ, ಆದ್ರೆ ಇನ್ನ ರೂಪದಲ್ಲಿ ಬಂದಿಲ್ಲ. ಆ ರೂಪವನ್ನು ಇವಾಗ ಅದನ್ನ ಪೂರೈಸ್ತಾ ಇದ್ದಾರೆ ಅಂತ ಹೇಳಿ ಅಲ್ವಾ, ಅದನ್ನ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ಆತನ ಕೈಯಲ್ಲಿ ಕೊಟ್ಟು ನಾವು ನಡಿಬೇಕಂತ ಈ ವಾಕ್ಯಗಳನ್ನ ನಾವು ನೋಡ್ತೀವಿ. ದೇವರು ಈ ವಾಕ್ಯವನ್ನ ಆಶೀರ್ವದಿಸ್ಲಿ. ಈ ಒಂದು ಪಾಠ ಚಿಕ್ಕ ಪಾಠ. ಈ ಪಾಠದಿಂದ ಸಹೋದರ ಸಹೋದರಿಯರೇ, ನಾವು ಕೂಡ ಮನಸ್ಸಲ್ಲಿ ಈ ಒಂದು ದೇವದರ್ಶನ ಗುಡಾರ ಪಾಠ ಮಾಡಿಲ್ಲ, ಬರೋ ವಾರ ಅದನ್ನ ಮಾಡೋಣ ರೀ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ, ಇದನ್ನ ಪ್ರಕಾರ ನಡೀರಿ. ಆಮೇನ್. ಒಂದು ಬಿಡ್ರಿ ಬ್ರದರ್. ಹಲೋ ಬ್ರದರ್ ರವಿ ಬ್ರದರ್, ಹಾ ಬ್ರದರ್, ಪ್ರಾರ್ಥನೆ ಮಾಡ್ಬಿಡಿರಿ. ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳದ ಪರಲೋಕದ ತಂದೆಯ ಹೋದವ್ರೆ, ಮತ್ತೊಂದು ವಾರ್ತೆ ನಿನ್ನ ಪರಿಶುದ್ಧವಾದ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ಈ ದಿನ ಸಂಜೆ ವೇಳೆಯಲ್ಲಿ ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಒಟ್ಟಾಗಿ ಸೇರಿಸಿ ಒಂದು ಒಳ್ಳೆ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತೆ ಕೊಟ್ಟಂತ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರ. ತಂದೆ ದೇವರೇ, ನೀನಾದರೂ ಅಪ್ಪ ಕರ್ತನೆ ಕುಂಬಾರನು, ನಾವು ಜೇಡಿ ಮಣ್ಣು ಅಪ್ಪ, ಮಣ್ಣಾಗಿದ್ದಂತ ನಮ್ಮನ್ನ ರೂಪಿಸಿ ನಮ್ಮನ್ನು ಒಳ್ಳೆಯ ಪಾತ್ರನಾಗಿ ಮಾಡುವಂತೆ ಅಪ್ಪ ನಮಗೆ ನೀವು ನಮಗೆ ಅನುಗ್ರಹಿಸಿದ್ರಿ ದೇವರೇ, ಅದಕ್ಕಾಗಿ ಕೃತಜ್ಞರಾಗಿದ್ದೇವೆ ಸ್ವಾಮಿ. ತಂದೆ ದೇವರೇ, ಇನ್ನೂ ಕೂಡ ಹೆಚ್ಚಾಗಿ ನಿಮ್ಮ ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ನಿಮ್ಮ ಒಂದು ಕನಿಕರದ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಈ ಭೂಲೋಕದಲ್ಲಿ ಒಳ್ಳೆ ಮಕ್ಕಳಾಗಿ ಒಳ್ಳೆ ಪಾತ್ರೆಯಾಗಿ ರೂಪಿಸಲ್ಪಟ್ಟು ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಅನೇಕ ಶೋಧನೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿಯೂ ಕೂಡ ನಂಬಿಕೆಯನ್ನು ಕಳಕೊಳ್ಳದೆ ದೇವರೇ ನಿಮಗೆ ಮೆಚ್ಚಿಯಾಗಿ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡ್ರಿ. ವಾಕ್ಯ ಹಂಚಿಕೊಟ್ಟಂತ ಒಂದು ನಮ್ಮ ಜಾನಪದರನ್ನು ಕೂಡ, ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ. ಅವ್ರನ್ನು ಕೂಡ ಇನ್ನು ಹೆಚ್ಚಾದ ನಂಬಿಕೆಯಲ್ಲಿ, ನಿಮ್ಮ ಪವಿತ್ರಾತ್ಮ ಶಕ್ತಿಯಲ್ಲಿ ಮತ್ತು ಸಿಸ್ಟರ್ನು ಕೂಡ ವಿಶೇಷವಾಗಿ ಆರೋಗ್ಯದಲ್ಲಿ ನಡೆಸಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇಲೆ Thank you brothers, thank you sisters, thank you. Good night. Thank you brother. ಎಲ್ಲರಿಗೂ thank you. ನಮಸ್ತೆ ಎಲ್ಲಾ ಬ್ರದರ್ ಸಿಸ್ಟರ್ಗೆ ಥ್ಯಾಂಕ್ ಯು ಬ್ರದರ್, ಒಳ್ಳೆ ಪಾಠ. ದೇವರ ಸ್ತೋತ್ರ. ನಮಸ್ತೆ ನಮಸ್ತೆ ಎಲ್ಲರಿಗೂ. ನಮಸ್ತೆ.